ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ಒಬ್ಬ ವ್ಯಕ್ತಿ ವಾಟ್ಸಪ್ ಮುಖಾಂತರ ಅವನ ಸಮಸ್ಯೆಗಳೇನು, ಅವನ ಕಷ್ಟಗಳೇನು, ಎಷ್ಟು ವರ್ಷದಿಂದ ಆ ಕಷ್ಟಗಳು, ನಾನು ಈ ಗಿಡವನ್ನು ಅವರ ಸಲುವಾಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ 21 ದಿವಸಗಳ ಕಾಲ ಇಲ್ಲಿ ಪೂಜೆ ಮಾಡಿರ್ತೇವೆ ನಾವು ಗಿಡಕ್ಕೆ. ಅದಕ್ಕೊಂದು ಶಕ್ತಿ ಬರ್ತದೆ. ಆ ಮನೆ ಒಳಗಿರ್ತಕ್ಕಂಥ ಅವಳು ವಾಸ್ತವ ಇರತಕ್ಕಂಥ ಮನೆ ಒಳಗಿರ್ತಕ್ಕಂಥ ಯಾವುದು ನೆಗೆಟಿವ್ ಎನರ್ಜಿ ಇದೆ, ಈ ನೆಗೆಟಿವ್ ಎನರ್ಜಿಯನ್ನು ದೂರೀಕರಿಸುವಂತ ಕೆಲಸ ನಾವು ಕೊಡುವಂತ ವಾಸ್ತುಗಳದ ಮುಖಾಂತರವಾಗ್ತದೆ. 99% ರಿಸಲ್ಟ್, 100ಕ್ಕೆ 100 ಹೇಳುತ್ತೇನೆ. ಈಗಾಗಲೇ ಇತ್ತೀಚೆಗಿಂದ ಒಂದು 43 ಕೇಸುಗಳು, 43 ಮಂದಿ ಅಂತ ಜೊತೆಯಾಗಿ ಜೀವನ ನಡೆಸ್ತಾ ಇದ್ದೇವೆ ಗುರುಗಳೇ. ವೀಕ್ಷಕರ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿರುವಂಥದ್ದು ವಾಸ್ತು ಗಿಡ ಶಾಸ್ತ್ರಜ್ಞ. ವೀಕ್ಷಕರೇ, ಇದು ಬಿಸ್ನೆಸ್ ಲೈನ್ ಅಲ್ಲ, ಇದೊಂದು ಭಕ್ತಿ ಪ್ರಧಾನ ಕಾರ್ಯಕ್ರಮ. ಹಾಗಾಗಿ ಇಲ್ಲಿ ಭಕ್ತಿ ಇದೆ, ಶಕ್ತಿ ಇದೆ, ಅದುವೇ ವಾಸ್ತು ಗಿಡ. ಬಹಳ ಹೆಮ್ಮೆ ಅಂತ ಹೇಳಿದ್ರೆ ವಾಸ್ತು ಗಿಡ ಅಂತ ಹೇಳುವಂಥದ್ದು ನಾವು ಬೇರೆ ಬೇರೆ ರೀತಿಯ ಪ್ರದೇಶಗಳಲ್ಲಿ ಗಮನಿಸ್ತೇವೆ. ಫುಟ್ಪಾತ್ ಅಲ್ಲಿಯೂ ಗಮನಿಸ್ತಾ ಹೋಗ್ತೇವೆ. ಆದ್ರೆ ಫುಟ್ಪಾತ್ ನಲ್ಲಿ ಗಮನಿಸುವಂತ ವಾಸ್ತು ಗಿಡಕ್ಕೂ ಒಂದು ತಿಳಿದಂತ ವ್ಯಕ್ತಿ ಕೊಡುವಂತ ವಾಸ್ತು ಗಿಡಕ್ಕೂ ಅದೆಷ್ಟು ವ್ಯತ್ಯಾಸ ಇದೆ ಅಂತ ಹೇಳುವಂತದನ್ನು ಇವತ್ತು ನಾವು ತಿಳಿಸ್ಲಿಕ್ಕಿದ್ದೇವೆ. ಕಾರಣ ಯಾಕೆ ಅಂತ ಹೇಳಿದ್ರೆ ವಾಸ್ತು ಗಿಡ ಶಾಸ್ತ್ರಜ್ಞರು ಅದೆಷ್ಟೋ ರೀತಿಯ ವರ್ಷಗಳಿಂದ ಬೇರೆ ಬೇರೆ ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಸರಿದೂಗಿಸುವಂತಹ ವ್ಯಕ್ತಿಯಾಗಿ, ಸಮಸ್ಯೆಗಳನ್ನು ಸರಿಪಡಿಸುವಂತಹ ವ್ಯಕ್ತಿಯಾಗಿ, ಪ್ರತಿಯೊಬ್ಬನಿಗೂ ಆರೋಗ್ಯ ಕೊಟ್ಟಂತಹ ಮಹಾನ್ ವ್ಯಕ್ತಿಯಾಗಿ ನಮಗೆ ಕಾಣಿಸುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ನೀಡುವಂತಹ ಪ್ರತಿಯೊಂದು ರೀತಿಯಾಗಿರುವಂತಹ ವಾಸ್ತು ಗಿಡಗಳು ಕೂಡ ಮನೆಯಲ್ಲಿಯ ವಾಸ್ತುಗಳು ಸಮಸ್ಯೆ ಇದ್ರೆ ಅದನ್ನು ಕೂಡ ಸರಿಪಡಿಸ್ತಾ ಹೋಗ್ತದೆ. ಆರೋಗ್ಯದಲ್ಲಿರುವಂತಹ ಸಂಬಂಧಿ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಸರಿಪಡಿಸ್ತಾ ಹೋಗ್ತದೆ. ನನಗೆ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಆಗ್ಬೇಕು, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಪದತ್ತ ಸಾಗುವಂತ ವ್ಯಕ್ತಿಯಾಗಿ ಕೂಡ ಅವನು ಮಿಂಚಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಹಾಗಾಗಿ ವಾಸ್ತು ಗಿಡ ಅಂತ ಹೇಳುವುದರಲ್ಲಿ ಯಾರಿಗಾದ್ರೂ ಅಸಡ್ಡೆ ಇದ್ರೆ, ವಾಸ್ತು ಗಿಡದ ಬಗ್ಗೆ ಯಾರಿಗಾದ್ರೂ ಅದರ ಬೇಕಾದ ನೋವು ಇದ್ರೆ, ಬೇಸರ ಇದ್ರೆ ಖಂಡಿತವಾಗಿ ಇವತ್ತು ನಿಮಗೆ ಆಸಕ್ತಿ ಬರೋದು ಖಂಡಿತ. ಯಾಕಂದ್ರೆ ಈ ವಾಸ್ತು ಗಿಡ ನಿಜವಾದ ಅರ್ಥವನ್ನು, ವಾಸ್ತು ಗಿಡಕ್ಕೆ ನಿಜವಾದಂತ ಮೌಲ್ಯವನ್ನು ನೀಡಿದಂತಹ ವ್ಯಕ್ತಿ, ಬಡಬಗ್ಗರ ದೀನ ದಲಿತರ ಅಭಿವೃದ್ಧಿಗೋಸ್ಕರವಾಗಿ ಪ್ರತಿ ಕ್ಷಣದಲ್ಲೂ ಕೂಡ ಪಣ ತೊಟ್ಟುಕೊಂಡು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅನ್ನ ಬ್ರಹ್ಮ ಅಂತ ಹೇಳುವ ಮೂಲಕವಾಗಿ ಬೇರೆ ಬೇರೆ ರೀತಿಯಾಗಿರುವಂತಹ ದಾನ ಮಾಡಿದಂತ ವ್ಯಕ್ತಿ, ಸಮಾಜಮುಖಿಯಾಗಿರುವಂತಹ ಚಿಂತನೆಯಲ್ಲಿ ಪ್ರತಿ ಕ್ಷಣವೂ ಕೂಡ ಆಲೋಚನೆ ಮಾಡುವಂತಹ ವ್ಯಕ್ತಿ. ಸಾಸಲಿಂಗೇಶ್ವರಾಯ ನಮಃ. ಸರ್ವಮಂಗಲವಂದಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ಶಿವಂ ಕೈಲಾರ ರಾಜಗೋಪಾಲ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಬಹಳ ಖುಷಿ ಆಗುವಂತ ನಮಸ್ಕಾರ, ಹೆಮ್ಮೆ ಆಗಿರುವಂತಹ ಸಂಗತಿ. ಯಾಕಂತ ಹೇಳಿದ್ರೆ ಪ್ರತಿ ಕ್ಷಣದಲ್ಲೂ ಕೂಡ ಮನುಷ್ಯರಿಗೆ ಸಮಸ್ಯೆ ಇದ್ದೇ ಇರ್ತವೆ. ಆ ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿದಾಗ ನಮಗೆ ಗಮನಿಸ್ತಾ ಹೋಗ್ತೇವೆ ವಾಸ್ತು ಸರಿ ಇಲ್ಲ ಮಾರ್ರೆ, ವಾಸ್ತು ಸರಿ ಮಾಡಿದ್ರೆ ಎಲ್ಲವೂ ಸರಿ ಆಗ್ತದೆ ಹೇಳ್ತಾರೆ. ಆದ್ರೆ ವಾಸ್ತು ಸರಿ ಮಾಡುವಂತದ್ದು ಹೇಳಿದಾಗ ವಾಸ್ತು ಗಿಡ ತಗೊಳ್ಳಿ ಹೇಳ್ತಾರೆ. ಆದ್ರೆ ನಮಗೆ ಗಮನಿಸ್ತಾ ಹೋಗುವಂತ ವಾಸ್ತು ಗಿಡಗಳು ಫುಟ್ಪಾತ್ ಅಲ್ಲಿ ಗಮನಿಸ್ತಾ ಹೋಗ್ತೇವೆ, ಅಂಗಡಿ ಬದಿಯಲ್ಲಿ ಗಮನಿಸ್ತಾ ಹೋಗ್ತೇವೆ, ಒಂದು ಮಾರ್ಕೆಟ್ ಆಗುವ ರೀತಿಯಲ್ಲಿ ನೋಡ್ತಾ ಹೋಗ್ತೇವೆ. ವಾಸ್ತು ಗಿಡದ ತಜ್ಞರಾಗಿ ತಾವು ಹೇಳ್ಬೇಕು, ವಾಸ್ತು ಗಿಡದ ಪ್ರಥಮವಾಗಿರುವಂತ ಮೌಲ್ಯ ಇದು. ವಾಸ್ತು ಗಿಡ ಅಂದ್ರೆ ನಾವೊಂದು 20 ವರ್ಷದಿಂದ ಈ ಜಾಗದಲ್ಲಿ ಈ ಗಿಡ ಕೊಡ್ತಾ ಇದ್ದೇವೆ. 20 ವರ್ಷದಿಂದ, 20 ವರ್ಷ ನಮ್ಮಲ್ಲಿಗೆ 20 ವರ್ಷದಿಂದ ಬಂದಿರತಕ್ಕಂಥ ಮಂದಿಗಳು ಹೆಚ್ಚು ಕಡಿಮೆ ಒಂದು 50,000 ಜನ ಬಂದಿದ್ದಾರೆ. ನಾವು ಇಲ್ಲಿ ಬಂದವರದ್ದು ಪ್ರತಿಯೊಬ್ಬರದ್ದು ದಾಖಲೆಯನ್ನು ಇಲ್ಲಿ ಬರೆದಿಟ್ಟಿದ್ದೇವೆ. ಇಲ್ಲಿ ಬಂದವರಿಗೆ ದಾಖಲೆಯನ್ನು ಬರೆದಿಟ್ಟಿದ್ದೇವೆ. ಆ ದಾಖಲೆಯೊಂದಿಗೆ ಇಲ್ಲಿ ಒಳ್ಳೆದಾದವರು ಕೂಡ ನಮಗೆ ಬರೆದಂತ ಪತ್ರಗಳು ಕೂಡ ಇದೆ. ಆ ದಾಖಲೆಗಳು ಕೂಡ ಇಲ್ಲಿ ಕಾಣ್ತಾ ಇದೆ ನಿಮಗೆ. ತಾವೀಗ ನಮ್ಮ ಕುಡ್ಲದವರು ಬಂದಿದ್ದೀರಿ, ಚಾನೆಲ್ನವರು ಬಂದಿದ್ದೀರಿ. ಪ್ರಥಮವಾಗಿ ನಿಮಗೆ ಒಂದು ಧನ್ಯವಾದ ಹೇಳುತ್ತೇನೆ. ಮತ್ತೊಂದು ನಮ್ಮ ವೀಕ್ಷಕರಿಗೆ ಒಂದು ಸ್ವಾಗತವನ್ನು ಹೇಳುತ್ತಾ, ಖಂಡಿತವಾಗಿ ತಾವು ಜೀವನದಲ್ಲಿ ಗೆಲ್ಲಬೇಕು, ಸಮಸ್ಯೆಗಳು ಪರಿಹಾರ ಆಗಬೇಕು, ನೆಮ್ಮದಿಯ ಬದುಕು ಇರಬೇಕು, ಋಣಮುಕ್ತ ಜೀವನ ಇರಬೇಕು, ಆರೋಗ್ಯಪೂರ್ಣ ಜೀವನ ಇರಬೇಕು, ಬರಬೇಕು, ಕೊಡಬೇಕಾದಕ್ಕೆ ವ್ಯವಸ್ಥೆಗಳಾಗಬೇಕು. ಸಂಪೂರ್ಣವಾಗಿ ನಮ್ಮಿಂದ ಏನೋ ಒಂದು ದೇಶಕ್ಕೊಂದು ಏನೋ ಒಂದು ಕೊಡಬೇಕು ಅಂತ ಹೇಳ್ತಕ್ಕಂಥ ಇರಾದೆ ಇರತಕ್ಕಂಥ ಯಾರಾದ್ರೂ ಕೂಡ ನಮ್ಮಲ್ಲಿಗೆ ಬರ್ಬೋದು.
ಬಂದು ನಮ್ಮಲ್ಲಿಂದ ನಾವು ಪೂಜೆ ಮಾಡಿ ಕೊಟ್ಟಿರ್ತಕ್ಕಂಥ ಗಿಡ ಪಡ್ಕೊಂಡು ಹೋಗಿ ಮನೆಯಲ್ಲಿಟ್ಟು ನಾವು ಹೇಳಿದ ರೀತಿಯಿಂದ ಇಟ್ಟಾಗ ಆ ಮನೆ ಒಳಗಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ದೂರೀಕರಿಸಿ ಒಂದು ನೆಮ್ಮದಿಯ, ಸಂತೃಪ್ತಿಯ, ಸಮೃದ್ಧಿಯ, ಚೆನ್ನಾಗಿರ್ತಕ್ಕಂಥ ಜೀವನಕ್ಕೆ ಖಂಡಿತ ಅವಕಾಶ ಆಗ್ತದೆ. ವೀಕ್ಷಕರೇ ಗಮನಿಸಬಹುದು, ಕೈಲಾರ ರಾಜಗೋಪಾಲ ಭಟ್ ಅವರನ್ನು ಗಮನಿಸ್ತಾ ಹೋಗ್ತಾರೆ. ಇವರು ನೀಡಿದಂತಹ ಗಿಡಗಳಿಂದ ಅದೆಷ್ಟೋ ರೀತಿ ವ್ಯಕ್ತಿಗಳನ್ನು, ಯಾಕಂದ್ರೆ ನಾವು ಇಲ್ಲಿಗೆ ಬಂದಾಗ ಆ ಫೋನ್ ನ ಮೂಲಕವಾಗಿ ಸಂಪರ್ಕಿಸ್ತಾ ಹೋದೆವು. ಅವರ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾಗ ಬಹಳ ಬೇಸರ ಆಯ್ತು. ಆ ಸಮಸ್ಯೆಗಳನ್ನೆಲ್ಲವನ್ನು ನಿವಾರಣೆ ಮಾಡಿದ್ಯಾರು ಅಂತ ಹೇಳಿದ್ರೆ ಕೈಲಾರ ರಾಜಗೋಪಾಲ ಭಟ್ ಅವರು ನಿವಾರಣೆ ಮಾಡಿದ್ದಾರೆ ಅಂತ ಹೇಳುವಂತ ಹೆಮ್ಮೆ ಮಾತು ಗಮನಿಸುತ್ತೇವೆ. ಅಷ್ಟು ಮಾತ್ರ ಅಲ್ಲ, ಅದು ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಬೇರೆ ಬೇರೆ ರೀತಿಯಾಗಿರುವಂತ ಹೆಸರುವಾಸಿಯಾಗಿರುವಂತ ವ್ಯಕ್ತಿಗಳಿರ್ಬೋದು, ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಿರುವಂತ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿದ್ದಾರೆ. ಈ ಎಲ್ಲ ನಿವಾರಣೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗಮನಿಸುವಂಥದ್ದು ಮುಂದೆ ನಡೆದಿರುವಂತದ್ದು ಪ್ರಾರಂಭ ಹಂತ. ಕೈಲಾರ ರಾಜಗೋಪಾಲ ಭಟ್ ಅವರು ಈ ವಾಸ್ತು ಗಿಡದ ತಜ್ಞರಾದದ್ದು ಹೇಗೆ? ಇದು ವಾಸ್ತು ಗಿಡ ತಜ್ಞರ ಆದದ್ದು ಅಂತ ಅಲ್ಲ, ಇದು ಆಟೋಮೆಟಿಕಲಿ ಆ ಹೆಸರು ಬಂದದ್ದು ನಮಗೆ. 20 ವರ್ಷದ ಮೊದಲು ನಾವು ಕೂಡ ಒಂದು ಕಷ್ಟದಲ್ಲಿದ್ದಾಗ ದಾರಿ ಇಲ್ಲ, ಮುಂದೆ ಏನು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಘವೇಶ್ವರ ಭಾರತೀಯ ಶ್ರೀಗಳ ಒಂದು ಆಶೀರ್ವಾದದಂತೆ ಒಂದು ಗೋ ಸಮ್ಮೇಳನ ಅಂತ ಹೊಸನಗರದಲ್ಲಿ ಆಯ್ತು. ಅದಕ್ಕೆ ಸಂಬಂಧಪಟ್ಟ ಒಂದು ಗೋ ರಥಯಾತ್ರೆ ಅಂತ ಬರತಕ್ಕಂತ ಸಂದರ್ಭದಲ್ಲಿ ನಾವು ನಮ್ಮ ಅಂಗಡಿಯ ಎದುರು ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭ ಒಂದು ಬೇಡವಾಗಿರ್ತಕ್ಕಂಥ ಅಂಶ ನಮ್ಮ ಅಂಗಡಿ ಎದುರು ಸಿಕ್ಕಿದಾಗ ಅದೇನು ನಾನು ನಮ್ಮ ಯಾರಿಗೆ ಗೊತ್ತಿದ್ದವರು ಅಂತ ಹೇಳಿ ಹೇಳ್ತಕ್ಕಂಥ ಒಬ್ಬರು ಜ್ಯೋತಿಷರತ್ವಕ್ಕೆ ಹೋಗಿ ತೋರಿಸಿದೆ. ಅವ್ರು ಹೇಳಿದ್ದು, ಇದು ನಮ್ಮಲ್ಲಿ ಇರಲಿ, ನೀನೊಂದು ಗಣಪತಿ ದೇವಸ್ಥಾನಕ್ಕೆ ಹೋಗು, ಅಲ್ಲೊಂದು ಸೇವೆಯನ್ನು ಕೊಡು, ಹಾಗೆ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಎಣ್ಣೆಯನ್ನು ಕೊಡು. ನಾನು ಹೇಳಿದೆ, ಶಿವನ ದೇವಸ್ಥಾನ ನಮ್ಮಲ್ಲಿ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಇದೆ ಅಂತ ಹೇಳಿದೆ. ಹಾಗೆ ದೇವಸ್ಥಾನ ಸಹಸ್ರಲಿಂಗೇಶ್ವರಕ್ಕೆ ಹೋದೆ. ಹಾಗೆ ಇಲ್ಲಿ ಹತ್ತಿರದಲ್ಲಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆಯನ್ನು ಕೊಟ್ಟೆ. ಅಲ್ಲಿ ಆಗಲೇ ಕತ್ತಲಾದ ಟೈಮಲ್ಲೇ ಹೋಗಿದ್ದೆ. ಅಲ್ಲಿ ಅರ್ಚಕರು ಕೇಳಿದ್ರು, ಏನು ಕತ್ತಲಾಯ್ತಲ್ಲ, ಏನು ಲೇಟ್ ಆಗಿ ಬಂದದ್ದು ಅಂತ. ಜೀವನದಲ್ಲೇ ಕತ್ತಲೆ ಆಗಿದೆ ಗುರುಗಳೇ, ಖಂಡಿತವಾಗಿ ಇನ್ನಾದ್ರೂ ಒಳ್ಳೇದಾಗ್ತದೆ ಅಂತ ಬಂದಿದ್ದೇವೆ ಅಂತ. ಹಾಗೆ ಆ ಒಂದು ಅಲ್ಲಿ ನಡೆದಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ, ಆ ಮಹಾಗಣಪತಿ ನಮಗೆ ಕಣ್ಣ ಮುಂದೆ ದರ್ಶನವಾಗಿ ನಮ್ಮ ತಂದೆಯವರ ಒಂದು ಶಬ್ದ, ತಂದೆಯವರು ಮಾತನಾಡಿರ್ತಕ್ಕಂಥ ಒಂದು ಅಶರೀರವನ್ನು ನಮಗೆ ಒಂದು ಕೇಳಿಸಿದ್ದಾಯ್ತು. ಖಂಡಿತವಾಗಿ ನೀನೇನು ಅಂಜುಬೇಡ, ಹೆದರಬೇಡ, ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ವಾಯ್ಸು. ಆ ಸಮಯಕ್ಕೆ ಅಲ್ಲಿರ್ತಕ್ಕಂಥ ಭಟ್ರು ಇವುಗಳು ಕೂಡ ಇದ್ದಾರೆ ಅಲ್ಲಿ ಸೌತರ್ಕದಲ್ಲಿ, ಅವರು ಕೂಡ ಇದರಲ್ಲಿ ಇರುವಾಗ ಏನು ಅಂತ ಕೇಳಿದ್ರು. ಏನೋ ಒಂದು ಒಳ್ಳೇದಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಸ್ವರ ನನಗೆ ದೇವರಿಂದ ಕೇಳಿಸಿತು. ತುಂಬಾ ಖುಷಿ ಆಯ್ತು ಅಂತ ಹೇಳಿದೆ. ಆ ದಿವಸದಿಂದ ಬಂದ ಮೇಲೆ ಇಲ್ಲಿ ಏನಾಯ್ತು ಅಂದ್ರೆ, ನಮಗೆ ಮರುದಿವಸ ಯಾವುದೊಂದು ಕಾರ್ಯಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ಏನು ನನ್ನ ಕಾರ್ಯ ಜಯ ಆಯ್ತು. ಜಯ ಆದಾಗ ಮತ್ತೆ ಮುಂದಕ್ಕೆ ಹೋದಾಗ ಒಂದು ಕಾಲದಲ್ಲಿ ನಾನು ಎಲ್ಲ ವ್ಯವಹಾರ ಮಾಡ್ತಿದ್ದೆ ಬೆಂಗಳೂರು ಮುಖಾಂತರವಾಗಿ. ಅಲ್ಲಿ ಹೋಗುವಾಗ ಈ ಗಿಡ ಒಬ್ಬ ವ್ಯಕ್ತಿ ಹೇಳಿದ, ಇದೊಂದು ಗಿಡ ಇದೆ ಅಂತ. ನೋಡಿ ಎಷ್ಟು ಕಾಕತಾಳೀಯವೇನು ಗೊತ್ತಿಲ್ಲ, ಈ ಗಿಡ ಇದೆ ಅಂತ ಇಡೀ ಬೆಂಗಳೂರಿನಲ್ಲಿ ಇದ್ದದ್ದು ಒಂದೇ ಗಿಡ ಅದು. ಆ ಟೈಮಿಗೆ ಮೋಸ್ಟ್ಲಿ ನಾನು ನೋಡಿರ್ಲಿಲ್ಲ, 20 ವರ್ಷಕ್ಕೆ ಮೊದಲು. ಅವರು ಹೇಳಿದ್ರು, ಈ ತರ ಗಿಡ ಇದೆ ಅಂತ. ಏನಂತ ಕೇಳಿದೆ. ನಾನು ತಂದು ನಾನು ನಮ್ಮ ಜಾಗದಲ್ಲಿ ಇಟ್ಟಾಗ ನಾನು ಯಾರಿಗೂ ದುಡ್ಡು ಕೊಡಬೇಕಾಗಿತ್ತು. ಆ ದುಡ್ಡು ಕೊಡಬೇಕಾಗಿದ್ದಂತ ಪಡೆಯಲಿಕ್ಕೆ ಅಂತ ಬಂದದ್ದು ಅಂತ ಯೋಚನೆ ಮಾಡಿದೆ. ಅವನು ಅವರು ಬೈಕ್ ನಿಲ್ಲಿಸಿ ನಮ್ಮ ಹತ್ರಕ್ಕೆ ಬಂದ್ರು, ಅಂಗಡಿಗೆ ಬಂದ್ರು. ನಾನು ನನ್ನ ಮಡದಿಯಲ್ಲಿ ಹೇಳಿಕೊಂಡೆ, ಅವರು ಬಂದ್ರು, ದುಡ್ಡು ಕೇಳ್ತಾರೆ ಈಗ ಅಂತ ಹೇಳಿದೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ನನ್ನ ಅಂಗಡಿಯಲ್ಲಿದ್ದಂತ ಗಿಡವನ್ನು ನೋಡಿದ್ರು. ಇದೆಂತ ಗಿಡ ಅಂತ ಕೇಳಿದ್ರು. ಅದೇನೋ ನನಗೆ ಬೇಕು ಅಂತ ನಾನು ತಂದಿದ್ದೇನೆ ಅಂತ ಹೇಳಿದೆ. ನನಗೊಂದು ಗಿಡ ತರಿಸ್ಕೊಡಿ ಅಂತ ಹೇಳಿದ್ರು. ಇಲ್ಲ, ಹೌದು, ನೀವು ತರಿಸಿಕೊಡ್ಬೇಕು, ಅದಕ್ಕೆ ಸ್ವಲ್ಪ ಖರ್ಚು ವೆಚ್ಚಗಳಿದೆ ಅಲ್ಲ ಅಂತ ಹೇಳಿದೆ. ಅದೆಲ್ಲ ನಾನು ಕೊಡ್ತೇನೆ ಅಂತ. ಅಲ್ಲ, ನಿಮಗೆ ನಾನು ದುಡ್ಡು ಕೊಡಬೇಕು, ನೀವು ವಾಪಸ್ ಅದನ್ನಿಗೆ ತರಿಸ್ಕೊಡ್ಲಿಕ್ಕೆ ಹೇಳಿದ್ ನನಗೆ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ಇಲ್ಲ, ಅದರದ್ದು ದುಡ್ಡು ನಾನು ಬೇರೆ ಕೊಡ್ತೇನೆ, ನನಗೆ ತರಿಸ್ಕೊಡಿ ಅಂತ ಹೇಳಿದ್ರು. ಅವರಿಗೆ ನಾನು ಅವರೊಂದಿಗೆ ಸಾಲದಲ್ಲಿದ್ದೆ ಆ ಟೈಮಿಗೆ. ಆದ್ರೆ ಅವರು ಆಯ್ತು ಅಂತ ಹೇಳಿ ನಾನು ತರಿಸ್ಕೊಟ್ಟೆ, ಗಿಡ ತರಿಸ್ಕೊಟ್ಟಾಗ ಮತ್ತೊಂದು 2-3 ಮಂದಿ ಬಂದ್ರು. ಒಬ್ರು ಪೊಲೀಸ್ ಅಧಿಕಾರಿ, ಅವರು ಪೊಲೀಸ್ ಅಧಿಕಾರಿಯ ಮಡದಿ ಟೀಚರು, ಅವರು ಹೇಳಿದ್ರು. ಹಾಗೆ ಹೇಳಿ ಒಂದು 20 ಮಂದಿ ಹೇಳಿದ್ರು. ನಾನೇನ್ ಮಾಡಿದೆ, ಅವ್ರದ್ದೆಲ್ಲ ಹೆಸರು ಬರೀಲಿಕ್ಕೆ ಇಟ್ಟುಕೊಂಡೆ. ಆ ದಿವಸದಿಂದ ಸ್ಟಾರ್ಟ್ ಆದ ಹೆಸರು ಬರೆಯುವಂಥದ್ದು ಇವತ್ತಿಗೆ 49-48 ಸಾವಿರ ಜನರ ಹೆಸರು ಬರೆದದ್ದುಂಟು. ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮಲ್ಲಿಗೆ ಬಂದಿರತಕ್ಕಂತ ಮಂದಿ, ನಾನೇನ್ ಮಾಡಿದೆ ಅಂದ್ರೆ, ಸೌತಡ್ಕಕ್ಕೆ ಹೋದದ್ದು ನೆನಪಿದೆ ಅಲ್ಲ, ಆ ಸೌತಡ್ಕ ಗಣಪತಿ ನನಗೆ ಹೇಳಿದ್ದ ಅಲ್ಲ ದಾರಿ ಸಿಗ್ತದೆ ಅಂತ, ಆ ದೇವರನ್ನು ಪ್ರಾರ್ಥನೆ ಮಾಡಿ ಈ ಗಿಡ ಕೊಡುವಾಗ
ನಮ್ಮಲ್ಲಿನ ಗಿಡ ತೆಕ್ಕೊಳೋದವರಿಗೆ ಉಳಿತಾಗಲಿ ಅಂತ ಹೇಳ್ಕೊಂಡು ಬೇಡಿಕೊಂಡು ಕೊಟ್ಟೆ. ಅಂದಿನಿಂದ ಇಂದಿನವರೆಗೆ ಬಂದಿರತಕ್ಕಂಥ ನಮಗೆ ರಿಸಲ್ಟು 99% ರಿಸಲ್ಟು, 100ಕ್ಕೆ 100 ಹೇಳುತ್ತೇನೆ. ಕೆಲವೊಂದು ಮಂದಿ ತೆಕ್ಕೊಂಡು ಹೋಗಿ ಇಟ್ಟಿರ್ತಕ್ಕಂಥ ಜಾಗ ಮತ್ತೆ ನಾನು ಹೇಳಿದಂತೆ ಪಾಲಿಸಬೇಕಾದಂಥ ನಿಯಮವನ್ನು ಪಾಲಿಸದೆ 1% ಜನಕ್ಕೆ ಏನು ರಿಸಲ್ಟ್ ಬಂದಿಲ್ಲದೇ ಇರ್ಬೋದು. ಆದರೆ ನಮ್ಮದು ಒಂದು ವಿಶೇಷತೆಗಳು ನೀವು ನೋಡಿದರೆ ಗೊತ್ತಿಲ್ಲ. ನಾನು ಒಂದು ವಾಟ್ಸಪ್ ಗ್ರೂಪ್ಗಳಿದೆ, ನನ್ನಲ್ಲಿ 3 ಮೊಬೈಲ್ಗಳಿದೆ, ವಾಟ್ಸಪ್ ಇದೆ, ವಾಟ್ಸಪ್ ಗ್ರೂಪ್ ಅಂತ ಮಾಡಿಲ್ಲ. ನಮ್ಮದು ವಿಶೇಷತೆ ಏನಂತಂದ್ರೆ ನಾವು ಸ್ಟೇಟಸ್ಸಿಗೆ ಹಾಕ್ತೇವೆ. ನಮ್ಮಲ್ಲಿಗೆ ಬಂದು ಮಂದಿ ನಮಗೆ ಲೆಟ್ರ್ ಬರೀಬೇಕು, ನಾವು ಹೇಗಿದ್ದೀರಿ ಅಂತ. ಆ ಬರೆದಾಗ ಏನಾಗ್ತದೆ ಅಂದ್ರೆ ಅದು ಅವ ಒಳ್ಳೆದಾದ ವಿಚಾರವನ್ನು ಬರೆದಾಗ ಅದು ನಾನು ಮಂದಿ ನೋಡ್ಲಿ, ಇನ್ನೊಬ್ಬರಿಗೆ ಪ್ರೇರಣೆ ಆಗ್ಲಿ ಅಂತ ನಮ್ಮ ಸ್ಟೇಟಸ್ಸಿಗೆ ಹಾಕ್ತಾ ಇರ್ತೇನೆ. ಆ ಸ್ಟೇಟಸ್ ಅನ್ನು ಹೆಚ್ಚು ಕಮ್ಮಿ ನಮ್ಮ ಒಂದು ದಿವಸದಲ್ಲಿ ಸ್ಟೇಟಸ್ 1,000ದಿಂದ 2,000 ಮಂದಿ ನಮ್ಮ ಮೊಬೈಲ್ ಸ್ಟೇಟಸ್ ನೋಡ್ತಾರೆ. ಅದುವೇ ನಮ್ಮಲ್ಲಿಗೆ ಬಂದು ಹೋದವರಿಗೆ ಒಂದು ಗೊತ್ತಾಗ್ತದೆ, ನಾವು ಕೂಡ ಬರೀಬೇಕು, ನಾವು ಕೂಡ. ಈಗ ತುಂಬಾ ಜನ ಗಿಡ ತಗೊಂಡು ಹೋಗ್ತಾರೆ, ಗಿಡ ತಗೊಂಡೋಗಿ ಅವರಷ್ಟಾಗೆ ಇರ್ತಾರೆ, ಅವ್ರಿಗೆ ಒಳ್ಳೇದಾಗ್ತಾ ಇರ್ತದೆ, ಬಟ್ ಅವ್ರು ನಮಗೆ ಉತ್ತರ ಹೇಳಬೇಕು. ಮತ್ತೇನಂದ್ರೆ ಇನ್ನೊಂದು ವಿಚಾರ, ನಮ್ಮಲ್ಲಿಗೆ ಹೋದವರು ಬಂದವರು ಗೆದ್ದವರು ಇಲ್ಲೊಂದು ತುಪ್ಪ ದೀಪ ಇದೆ. ಈ ತುಪ್ಪವನ್ನು ಇಲ್ಲಿಗೆ ಅರ್ಪಣೆ ಮಾಡೋದು ಪದ್ಧತಿ. ಕೆಲವರು ಏನ್ ಮಾಡ್ತಾರೆ, ತಿಂಗಳಿಗೊಮ್ಮೆ ತುಪ್ಪ ದೀಪಕ್ಕೆ ದುಡ್ಡು ಕಳಿಸಿಕೊಡ್ತಾರೆ, ಕೆಲವರು ಇಲ್ಲೇ ಬಂದು ಹಚ್ಚುತ್ತಾರೆ. ಹಾಗೆ ಅದೆಲ್ಲ ಮಾಹಿತಿಗಳು ಕೂಡ ದಾಖಲೆಗಳೆಲ್ಲವೂ ಕೂಡ ನಮ್ಮದೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಕೈಲಾರ ರಾಜಗೋಪಾಲ ಭಟ್ ಅಂತ. ಆ ಯೂಟ್ಯೂಬ್ ಚಾನೆಲ್ ಒಳಗೆ ನಾನು ತುಂಬಾ ವಿಚಾರಗಳನ್ನು ಹಾಕಿದ್ದೇನೆ. ಈಗ ನೀವು ನಮ್ಮ ಹತ್ರಕ್ಕೆ ಬಂದಿದ್ದೀರಿ, ಸಂದರ್ಶನ ಮಾಡಿದಿರಿ, ಮಾತಾಡಿದಿರಿ. ನಮ್ಮೊಂದಿಗೆ ನೀವು ಯಾವತ್ತೂ ಕೂಡ ಇರುವುದಿಲ್ಲ. ನಮ್ಮ ಒಟ್ಟಿಗೆ ನಾವು ಮತ್ತು ಈ ವ್ಯವಹಾರಗಳು ಹೇಗಿರ್ತದೆ ಅಂದ್ರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಆ ವ್ಯಕ್ತಿ ನೋಡಿದಾಗ ಆ ವ್ಯಕ್ತಿಗೆ ಸಂಪೂರ್ಣವಾದ ಅರಿವಾಗ್ತದೆ. ಮತ್ತೆ ನಾವು ಏನಂತ ನಮ್ಮ ಸ್ಟೇಟಸ್ ಅಲ್ಲಿ ಎವ್ರಿ ವೀಕ್ 2 ಸಲ 3 ಸಲ ಹಾಕ್ತಾ ಇರ್ತೇವೆ. ನಮ್ಮಲ್ಲಿಗೆ ಬಂದು ಹೋದವರಿಗೆ ನೀವು ಹೇಗಿದ್ದೀರಿ, ನಮ್ಮಲ್ಲಿಗೆ ಬಂದು ಹೋದವರಿಗೆ ಕೇಳೋದು ನಾವು, ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಒಳ್ಳೆದಾದ ಬಗ್ಗೆ ಬರೆದು ಹಾಕಿ, ಇನ್ನು ಆಗಬೇಕಾದ ವಿಚಾರಗಳನ್ನು ಬೇರೆ ಒಂದು ಬರೆದು ಕಳಿಸಿ, ನಿಮ್ಮ ಗಿಡದ ಫೋಟೋ ಕಳಿಸ್ಕೊಡಿ, ಇಟ್ಟಂತ ಕ್ರಮ ಸರಿಯಾಗಿದೆ ಅಂತ ಹೇಳಿ, ಇದೆಲ್ಲ ವಿಚಾರಗಳೊಂದಿಗೆ ನಾವು ಸ್ಪಂದಿಸ್ತಾ ಇರ್ತೇವೆ ಅಂತೇಳಿ. ಕೇವಲ ಗಿಡ ಕೊಟ್ಟು ಬಿಡುವಂತ ವಿಚಾರಗಳಿಲ್ಲ ನಮ್ಮ ಹತ್ರ ಅಂತ. ಯಾಕಂದ್ರೆ ನಮ್ಮಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬನು ಕೂಡ ಜೀವನದಲ್ಲಿ ಗೆಲ್ಲಬೇಕು. ಅವ ನಮ್ಮ ಹೆಸರು ಯಾವತ್ತೂ ಕೂಡ ಉಳಿಬೇಕು ಅಂತ ಹೇಳ್ತಕ್ಕಂಥ ಒಂದು ಇರಾದೆ ಇದೆ ನಮಗೆ. ಅವನ ಹೆಸರು ಉಳಿಬೇಕು, ನಮ್ಮ ಹೆಸರು ಉಳಿಬೇಕು. ಯಾಕಂದ್ರೆ ನಾವು ಸತ್ಯದಲ್ಲಿ ಈವರೆಗಿದ್ದೇವೆ. ನೀವು ಇನ್ನೂ ಕೂಡ ಕೇಳುವ ಕ್ವಶನ್ಗಳಿಗೆ ಯಾಗೊಂದು ಇನ್ನೊಂದು ಹೇಳಿದ್ರಿ, ವಾಸ್ತು ದೋಷ ಅಂದ್ರೆ ಎಂತದ್ದು ಅಂತ ಹೇಳಿ ಖಂಡಿತವಾಗಿ ಮುಂದೆ ಗಮನಿಸುವಂತದ್ದು ಬಹಳ ಗಮನಿಸಲೇಬೇಕಾದ. ಇಲ್ಲಿ ನೋಡ್ತಾ ಹೋಗ್ಬೋದು, ಬೇರೆ ಬೇರೆ ರೀತಿಯಾಗಿರುವಂತಹ ವಿಶೇಷವಾಗಿರುವಂತಹ ಗಿಡಗಳನ್ನು ಗಮನಿಸ್ತಾ ಹೋಗ್ತೇವೆ. ವಾಸ್ತು ಗಿಡ ಅಂತ ಹೇಳೋದು ಗಮನಿಸ್ತಾ ಹೋಗ್ತೀವಿ. ಈ ವಾಸ್ತು ಗಿಡ ಪ್ರಾರಂಭ ಹಂತದಲ್ಲಿ ಬೆಂಗಳೂರಿನ ಪ್ರದೇಶದಲ್ಲಿ ಒಂದು ವಿಶೇಷವಾಗಿ ಯಾವುದೋ ಒಂದು ವಿಶೇಷ ಶಕ್ತಿ ನಿಮಗೆ ಗೋಚರ ಮಾಡ್ತಾ ಹೋಯ್ತು. ಆ ಗೋಚರದ ಮೂಲಕವಾಗಿ ಮತ್ತೊಬ್ರು ಕೇಳ್ತಾ ಹೋದ್, ಹೀಗೆ ಕೇಳ್ತಾ ಹೋಗದೆ ಸುಮಾರು 1000 ಗಟ್ಟಲೆ ಜನರು ಬರುವ ಮೂಲಕವಾಗಿ ಆ ಭಕ್ತಿ ಪೂರ್ವಕವಾಗಿರುವಂತಹ ನಮನ ಸಲ್ಲಿಸಿರುವಂತ ಗಮನಿಸುವುದು. ಅವರಿಗೆ ಗಿಡದ ವ್ಯವಸ್ಥೆಯನ್ನು ಮಾಡುವಂತ ಕ್ರಮ ಹೇಗೆ? ಹೌದು, ನಾವು ಇಲ್ಲಿ ಈ ಗಿಡವನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇವೆ. ಒಬ್ಬ ವ್ಯಕ್ತಿ ವಾಟ್ಸಪ್ ಮುಖಾಂತರ ಅವನ ಸಮಸ್ಯೆಗಳೇನು, ಅವನ ಕಷ್ಟಗಳೇನು, ಎಷ್ಟು ವರ್ಷದಿಂದ ಆ ಕಷ್ಟಗಳು, ಮತ್ತೆ ಅವರ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲ ಮಾಹಿತಿಗಳನ್ನು ನನಗೆ ಕಳಿಸಿಕೊಟ್ಟಾಗ ನಾನು ಈ ಗಿಡವನ್ನು ಅವರ ಸಲುವಾಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ 21 ದಿವಸಗಳ ಕಾಲ ಇಲ್ಲಿ ಪೂಜೆ ಮಾಡಿರ್ತೇವೆ ನಾವು ಗಿಡಕ್ಕೆ. ಅದಕ್ಕೊಂದು ಶಕ್ತಿ ಬರ್ತದೆ. ಅದನ್ನು ಅವರಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೇವೆ. ಅಕಸ್ಮಾತ್ ಏನಾದ್ರು ಈ ಊರಿಗೆ ಬಂದ್ರೆ, ಇಲ್ಲಿಯ ದಕ್ಷಿಣ ಕನ್ನಡ ಅಂದ್ರೆ ಪುಣ್ಯಕ್ಷೇತ್ರಗಳ ಊರು, ಈ ಊರುಗಳಿಗೆ ಬಂದಾಗ ನಮ್ಮನ್ನು ಭೇಟಿ ಆಗಬೇಕಾಗಿದ್ರೆ ಅವರು ನಮ್ಮ ಗೂಗಲ್ ಮ್ಯಾಪ್ ಅಲ್ಲಿ ಕೈಲಾರ ರಾಜಗೋಪಾಲ್ ಭಟ್ ಅಂತ ಹೌದು ಹಾಗೆ ಹುಡುಕಿಕೊಂಡು ಇಲ್ಲಿ ಬರಬಹುದು. ಈ ಗಿಡವನ್ನು ನಾವು ಕೊರಿಯರ್ ಅಲ್ಲಿ ಕಳಿಸ್ಕೊಡ್ತೇವೆ. ಈ ಗಿಡ ಕೊರಿಯರ್ ಅಲ್ಲಿ ಕಳಿಸ್ಕೊಡ್ಬೇಕಾಗಿದ್ರೆ ಅವರು ನಮಗೆ ಅಷ್ಟು ಮಾಹಿತಿಯೊಂದಿಗೆ ನಮಗೆ ಅದಕ್ಕೆ ತಗಲುವಂತ ಖರ್ಚು ವೆಚ್ಚಗಳು ಅಂತ ಹೇಳಿ ಅದು ಎಷ್ಟು ಅಂತ ನಾವು ಹೇಳುತ್ತೇವೆ. ಖರ್ಚು ವೆಚ್ಚಗಳು ಅಂತ ಹೇಳ್ತಾ ಹೋದ್ರೆ, ಈಗ ಒಬ್ಬ ವಾಸ್ತು ಗಿಡವನ್ನು ಬೇಕು, ನನ್ನ ವಾಸ್ತು ಸಮಸ್ಯೆ ಇದೆ ಅಂತ ಹೇಳುವಂತ ವ್ಯಕ್ತಿ ಇರ್ತಾ ಹೋಗ್ತಾನೆ, ಅವರಿಗೆ ಗಿಡ ಕೊಡಬೇಕಾದ್ರೆ ಎಷ್ಟು ತಗಲ್ತದೆ ಖರ್ಚು? ಹೌದು, ಅದು ಹೇಗೆ ಅಂದ್ರೆ ನಾವು ಗಿಡ ಕೊಡಬೇಕಾಗಿದ್ರೆ ನಮಗೆ ತಗಲುವಂತ ಖರ್ಚು ವೆಚ್ಚ ಅಂದ್ರೆ ಪ್ಯಾಕಿಂಗ್ ಚಾರ್ಜ್, ಕೊರಿಯರ್ ಚಾರ್ಜ್ ಎಲ್ಲ ನಾವೇ ಭರಿಸ್ತೇವೆ. ಮತ್ತೆ ಗಿಡವನ್ನು ಆಕ್ಚುಲಿ ನಾವು ದುಡ್ಡಿಗೆ ಅಂತ ಕೊಡೋದಲ್ಲ, ನಾವು ಪೂಜೆ ಮಾಡಿ ಪ್ರಸಾದ ರೂಪವಾಗಿ ಗಿಡವನ್ನು ಕೊಡ್ತೇವೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಕೇಳಿದ್ರೆ, ನಾವು ಒಂದು 2,100 ರೂಪಾಯಿ ಪೂಜಾ ದಕ್ಷಿಣೆ ಅಂತ ತಗೊಳ್ತೇವೆ. ಅಕಸ್ಮಾತ್ ಆಗಿ ಏನೂ ಇಲ್ಲ, ಖಾಲಿ ಕೈ, ಊಟಕ್ಕೆ ವ್ಯವಸ್ಥೆಗಳಿಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಕ್ಯಾನ್ಸರ್ ಪೇಷಂಟು, ಮತ್ತೊಂದು ಪೇಷಂಟು, ಬದುಕುವುದು ಹೇಗೆ ಅಂತ ಹೇಳ್ತಕ್ಕಂಥ ವಿಷಯದಲ್ಲಿದ್ದವರು ನೇರವಾಗಿ ನನಗೆ ವಾಟ್ಸಪ್ ಮುಖಾಂತರ ಹೇಗೂ ಕಾಂಟ್ಯಾಕ್ಟ್ ಮಾಡಲಿ, ಅವರಿಗೆ ನಾನು 1 ರೂಪಾಯಿ
ದಕ್ಷಿಣೆಯನ್ನು ಪಡೆದುಕೊಳ್ಳಿ, ಅದನ್ನು ನಾನೇ ಭರಿಸ್ತೇನೆ. ಅದನ್ನು ಗಿಡವನ್ನು ಕೊರಿಯರ್ಲಿ ನಾನು ಕಳಿಸಿಕೊಟ್ಟು ಅವರ ಕಾಂಟ್ಯಾಕ್ಟ್ ಅಲ್ಲಿ ಯಾವತ್ತೂ ಇರ್ತೇನೆ. ಇವತ್ತು ಅಂಥದ್ದು ಹೆಚ್ಚು ಕಮ್ಮಿ ಈಗ 1 ವರ್ಷದಿಂದ ನಾನು ಆ ತರ ಕೊಟ್ಟಿದ್ದು ಒಂದು 529 ಮಂದಿಗೆ ನಾನು ಆ ತರ ಗಿಡ ಕೊಟ್ಟಿದ್ದೇನೆ. ಇವತ್ತು ಬದುಕಿದ್ದಾರೆ. ಹಾಗೆ ಯಾರಾದ್ರೂ ಕೂಡ ನನಗೆ ಜೀವನದಲ್ಲಿ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡವರು ಯಾರಾದ್ರೂ ಕೂಡ ನನಗೆ ಆತ್ಮಹತ್ಯೆ ಒಂದೇ ದಾರಿ ಅಂತ ಹೇಳಿದ್ರೆ, ನಾನು ಲೋಕದಲ್ಲಿ ಎಲ್ಲರಿಗೂ ಹೇಳುವಂಥದ್ದು, ಯಾರೊಬ್ಬನೂ ಕೂಡ ಖಂಡಿತವಾಗಿಯೂ ಎಷ್ಟು ಸಮಸ್ಯೆ ಇದ್ರೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಡಿ. ಯಾಕಂದ್ರೆ ಇವತ್ತು ಒಂದೊಂದು ಜೀವ ಉಳಿಸ್ಲಿಕ್ಕೂ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡತಕ್ಕಂತ ಒಂದು ವ್ಯವಸ್ಥೆಗಳಿರ್ತದೆ. ಅಂಥದ್ರಲ್ಲಿ ಒಂದು ಜೀವ ಹೋಯ್ತು ಅಂತಾರೆ, ನಾಳೆ ನಿಮ್ಮ ಮಕ್ಕಳು ಭಾರತ ದೇಶಕ್ಕೊಂದು ಕೊಡುಗೆಯನ್ನು ಕೊಡತಕ್ಕಂಥ ವ್ಯವಸ್ಥೆಗಳಿರ್ತಕ್ಕಂಥ ಮತ್ತು ಅದನ್ನು ನೋಡುವುದಕ್ಕೆ ನಿಮ್ಮ ಆರೋಗ್ಯ ಸರಿ ಇರಬೇಕಾಗಿರ್ತಕ್ಕಂಥ ನೀವುಗಳು ಇವತ್ತಿಗೆ ಹಣಕಾಸು ವ್ಯವಸ್ಥೆಗಳಿಲ್ಲ. ಯಾರೋ ಮಧ್ಯವರ್ತಿಗಳ ಯಾರು ಹಣಕಾಸಿನ ವ್ಯವಸ್ಥೆ ಕೊಟ್ಟವರದ್ದು ಫೈನಾನ್ಸ್ನವರ ಕಾಟ, ಇನ್ನೊಂದು ಕಾಟ ಅಂತೇಳಿ ಆತ್ಮಹತ್ಯೆಗೆ ಹೊರಟ್ರೆ ಅದು ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತ ಹೇಳುವಂಥದ್ದು. ಖಂಡಿತವಾಗಿಯೂ ಕೂಡ ಇವತ್ತು ವಿದ್ಯಾರ್ಥಿಗಳಿರ್ತಾರೆ, ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಅಂಕಗಳು ಕಡಿಮೆ ಬಂದಿರಬಹುದು. ಅಂಕಗಳು ಕಡಿಮೆ ಬಂದಿದೆ ಅಂತ ಖಂಡಿತ ಹೆದರಬೇಡ. ಅವು ಪರೀಕ್ಷೆಯಲ್ಲಿ ಮಾತ್ರ ಪಾಸ್ ಆಗಬೇಕಾದಲ್ಲ, ಅವರು ಜೀವನದಲ್ಲಿ ಗೆಲ್ತಾರೆ, ಜೀವನದಲ್ಲಿ ಗೆಲ್ಲಬೇಕು. ಇದನ್ನು ಅವರು ಯೋಚನೆ ಮಾಡಿಕೊಳ್ಬೇಕು. ಅದೇ ಎಂಥದೇ ಒಂದು ವಿಚಾರಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ, ಕಾಣೆಯಾದವರು ಸಿಗ್ತಾರೆ, ಸಂತಾನ ಪ್ರಾಪ್ತಿ ಆಗ್ತದೆ, ಮದುವೆ ಆಗಬೇಕಾದಲ್ಲಿ ನಮ್ಮ ಹತ್ರಕ್ಕೆ ಈಗಾಗಲೇ ಒಂದು 17,300 ಮದುವೆ ಆಮಂತ್ರಣಗಳು ಇಲ್ಲಿದೆ. ನಿಮ್ಗೆ ಕಣ್ಣಿಗೆ ಕಾಣತಕ್ಕಂತ ವ್ಯವಸ್ಥೆಗಳಿದೆ. ಹಾಗೆ ಯಾವುದೇ ಒಂದು ವಿಷಯ, ಜಾಗ ಬರಬೇಕು, ಹೊಲ ಬರಬೇಕು, ಮನೆ ಬರಬೇಕು, ಇಂಥ ವಿಚಾರಗಳಲ್ಲಿ ಅದು ಸರಿಯಾಗ್ತದೆ. ಮತ್ತೆ ನೋಡಿ, ಒಂದು ಸುಲಭವಾದಂತ ಒಂದು ವಿಷಯ ಪ್ರತಿಯೊಂದು ಮನೆಗಳಲ್ಲಿ ಅಲ್ಲದಿದ್ರು ಕೂಡ ಕೆಲವೊಂದು ಮನೆಗಳಲ್ಲಿ ಗಂಡ ಹೆಂಡತಿ ಗಲಾಟೆ ಮಾಡಿಕೊಳ್ತಾರೆ. ಡೈವರ್ಸು ಬೆಳಿಗ್ಗೆ ಎದ್ದಾಗ್ಲೇ ಕೇಳುವಂಥದ್ದು, ಅಲ್ಲಿ ಡೈವರ್ಸ್ ಆಯ್ತಂತೆ, ಇಲ್ಲಿ ಡೈವರ್ಸ್ ಆಯ್ತಂತೆ. ನಿಜವಾಗಿ ಡೈವರ್ಸ್ ಆಗಬೇಡ. ಆ ಮಗು ಮದುವೆ ಆಗುವಾಗ ನಾನೊಂದು ಜೀವನ ಪರ್ಯಂತ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತೇಳಿ ಸಪ್ತಪದಿ ತುಳಿದು ಮದುವೆ ಆಗಿರ್ತಾಳೆ. ಖಂಡಿತವಾಗಿ ಕೂಡ ಆ ಮನೆ ಒಳಗಿರ್ತಕ್ಕಂಥ, ಅವಳು ವಾಸ್ತವ ಇರ್ತಕ್ಕಂಥ ಮನೆ ಒಳಗಿರ್ತಕ್ಕಂಥ ಯಾವುದು ನೆಗೆಟಿವ್ ಎನರ್ಜಿ ಇದೆ, ಈ ನೆಗೆಟಿವ್ ಎನರ್ಜಿಯನ್ನು ದೂರೀಕರಿಸುವಂತ ಕೆಲಸ ನಾವು ಕೊಡುವಂತ ವಾಸ್ತುಗಳ ಮುಖಾಂತರವಾಗ್ತದೆ. ಆಟೋಮೆಟಿಕಲಿ ಅವರ ಮನೆ ಒಳಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರೀಕರಿಸಿ ಗಂಡ ಹೆಂಡತಿ ಅನ್ಯೋನ್ಯತೆಯಿಂದ ಜೀವನ ಪರ್ಯಂತ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಗಳು. ಈಗಾಗಲೇ ಇತ್ತೀಚೆಗಿಂದ ಒಂದು 43 ಕೇಸುಗಳು, 43 ಮಂದಿ ಅಂತ ಜೊತೆಯಾಗಿ ಜೀವನ ನಡೆಸ್ತಾ ಇದ್ದೇವೆ ಗುರುಗಳೇ. ನಾವು ಡೈವರ್ಸಿಗೆ ಹೋಗ್ತಾ ಇದ್ದೆವು. ಈಗ ಸಿರ್ಸಿಯಲ್ಲಿ ಒಂದು ಇತ್ತೀಚೆಗೆ ಕೋರ್ಟ್ ಕಟಕಟ ಗೆದ್ದಿದ್ದಾರೆ. ಆ ಕಡೆಯಿಂದ ಹುಡುಗಿ ಪಾರ್ಟಿಯವರು ಕೋರ್ಟು, ಹುಡುಗನ ಪಾರ್ಟಿಯವ್ರ ಕೋರ್ಟು. ಅವರು ನಮ್ಮನ್ನು ಭೇಟಿ ಮಾಡಿದ್ರು. ಕೋರ್ಟಿನಿಂದಲೇ ಹೊರಗೆ ಬಂದು ಇವತ್ತು ನೆಮ್ಮದಿ ಬದುಕು, ಮಗಳು 2ನೇ ಕ್ಲಾಸಲ್ಲಿ ಓದುತ್ತಿದ್ದಾಳೆ. ಇಂಥದ್ದು 1-2 ಉದಾಹರಣೆಗಳೆಲ್ಲ. ನಮ್ಮಲ್ಲಿ ಬಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಕೂರ್ತಾರೆ. ನಾವು ಇಬ್ಬರನ್ನು ಕೂಡ ಮಾತಾಡಿಸ್ತೇವೆ. ಯಾವುದು ದಕ್ಷಿಣ ಕನ್ನಡ ಅಲ್ಲ, ಉತ್ತರ ಕನ್ನಡ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲೆಲ್ಲೋ ಜ್ಯೋತಿಷರುಗಳು ನಮ್ಮ ಹತ್ರಕ್ಕೆ, ಅಲ್ಲಿ ಕೂಡ ಅವರಿಗೆ ಕಷ್ಟ ಆಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟು ನಮ್ಮ ಹತ್ರಕ್ಕೆ ಜ್ಯೋತಿಷರುಗಳು ಕಳಿಸ್ತಾರೆ. ಜನ ಇಲ್ಲಿ ಬಂದವರು ನಮ್ಮೊಂದಿಗೆ ಮಾತನಾಡಿ ಅವರು ಸರಿಯಾಗಿ ಚೆನ್ನಾಗಿರ್ತಕ್ಕಂಥ ಜೊತೆಯಾದ ಜೀವನ ನಡೆಸ್ತಾ ಇದ್ದಾರೆ. ಖಂಡಿತವಾಗಿಯೂ ಕೈಲಾರ ರಾಜಗೋಪಾಲ ಭಟ್ ಅವರಲ್ಲಿ ಬಂದಾಗ ಸಾಂಸಾರಿಕ ಸಮಸ್ಯೆ ಇರಲಿ ಅದು ಸರಿಯಾಗ್ತಾ ಹೋಗ್ತದೆ, ಆರೋಗ್ಯ ಸಮಸ್ಯೆ ಇರಲಿ ಅದು ಸರಿಯಾಗ್ತಾ ಹೋಗ್ತದೆ, ವ್ಯವಹಾರಿ ಸಂಬಂಧಿ ಸಮಸ್ಯೆಗಳಿರಲಿ ಅದು ಕೂಡ ಸರಿ ಆಗ್ತಾ ಹೋಗ್ತದೆ. ಅಷ್ಟು ಮಾತ್ರ ಅಲ್ಲ, ಇವರ ಮನೆಯಲ್ಲಿಯೂ ಕೂಡ ವಾಸ್ತುಗಳ ಸಮಸ್ಯೆಗಳಿತ್ತು, ಆದರೂ ಕೂಡ ನೆಮ್ಮದಿ ಸುಖವನ್ನು ಬಾಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಹಿಂದಿನ ಒಂದು ಘಟನೆ ಇದೆ. ಆ ಘಟನೆ ತಿಳಿಸ್ಬೇಕು. ಹೌದು. ಈಗ ವಾಸ್ತು ದೋಷ ಅಂತೇಳಿ ಹೇಳ್ತೇವೆ ನಾವು. ಈಗ ಇದು ಮನೆ, ಇದು ನಾವು ಬಾಡಿಗೆ ಮನೆ. ಒಂದು 18 ವರ್ಷದಿಂದ ಈ ಮನೆಯಲ್ಲಿ ಇದ್ದೇವೆ ನಾವು. ನೋಡಿ, ಈ ಮನೆಯ ಅಲ್ಲಿ ಎಂಟ್ರೆನ್ಸ್ ನೋಡಿದಾಗ ನಿಮಗೆ ಕಾಣುತ್ತದೆ, ಈ ಮನೆಗೆ ಹೊಸ್ತಿಲಿಲ್ಲ. ಈ ಮನೆ ಈಶಾನ್ಯ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ, ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ. ನೀವು ಲೋಕದಲ್ಲಿ ಎಲ್ಲಾದ್ರೂ ಕೂಡ ಒಂದು ಆಗ್ನೇಯ ಭಾಗ ಮತ್ತು ಈಶಾನ್ಯ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ಆ ಮನೆಗೆ ಹೋಗ್ಬೇಡ ಅಂತ ಹೇಳಿ ಪುಸ್ತಕದಲ್ಲಿರ್ತಕ್ಕಂಥದ್ದು ಜ್ಯೋತಿಷರುಗಳು ಹೇಳೋದು. ಆದ್ರೆ ನಾವೀ ಮನೆಗೆ ಬಂದಿದ್ದೇವೆ. ದೇವರ ಅನುಗ್ರಹ, ನಮ್ಮ 2 ಮಕ್ಕಳು ಕೂಡ ಗೋಲ್ಡ್ ಮೆಡಲಿಸ್ಟ್. ಇಬ್ರು ಕೂಡ, ಒಬ್ಳು ಜಾಬ್ ಅಲ್ಲಿ ಇದ್ದಾಳೆ, ಒಬ್ಳು ಸ್ಟಡಿ ಮಾಡ್ತಾ ಇದ್ದಾಳೆ. ಇಬ್ರು ಕೂಡ ಸಾಧಕರಿದ್ದಾರೆ. ಹಾಗೆ ನನಗೆ ದೇವರ ಅನುಗ್ರಹದಿಂದ BP ಇಲ್ಲ, ಶುಗರ್ ಇಲ್ಲ, ಮಲಗಿದ ಕೂಡಲೇ ನಿದ್ರೆ ಬರ್ತದೆ, ಯಾವುದು ಟೆನ್ಷನ್ ಇಲ್ಲ. ದೇವರ ಅನುಗ್ರಹದಿಂದ ನಮ್ಮಲ್ಲಿ ನೀವು ಏನೋ ದಕ್ಷಿಣೆ ಎಲ್ಲ ಕೊಟ್ಟಿರ್ತೀರಿ. ನಾವೇನು ತಿಂಗಳು ನಮ್ಮ ಶಾಲಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅನ್ನಬ್ರಹ್ಮ ಯೋಜನೆಗೆ, ಅದಕ್ಕೆ ಇದಕ್ಕೆ ಅಂತ ಹೇಳಿ ಸ್ವಲ್ಪ ಏನೋ ಕೊಡ್ತಾ ಇರ್ತೇವೆ. ಇನ್ನೊಂದು ಬದುಕು ಕೂಡ ಚೆನ್ನಾಗಿ ಬದುಕಲಿ ಅಂತ ಹೇಳ್ತಕ್ಕಂಥ ಒಂದು ವಿಷಯ. ಮತ್ತೆ ನಾನು ಕೂಡ ಅಷ್ಟೇ ಆಲ್ರೆಡಿ
ಕಣ್ಣು ದಾನವನ್ನು ಕೂಡ ಮಾಡಿರ್ತೇನೆ. ಅದು ಮೈಸೂರಿನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತು, ಕರ್ನಾಟಕ ರಾಜ್ಯ ಮಟ್ಟದ ಒಂದು ಪ್ರೋಗ್ರಾಮ್ ಇನಾಗ್ರೇಷನ್ ಇತ್ತು. ಕಣ್ಣು ದಾನ ಪ್ರಕ್ರಿಯೆಯಲ್ಲಿ ಕೂಡ ರಾಜ್ಯ ಮಟ್ಟದ ಒಂದು ಪ್ರೋಗ್ರಾಮ್ ಇನಾಗ್ರೇಷನ್ ಮಾಡಿದೆ. ಹಾಗೆ ಪ್ರತಿಯೊಂದು ಕೂಡ ನಾವು ಯೋಚನೆಗಳು ನಮ್ದು ಧನಾತ್ಮಕವಾಗಿರಬೇಕು. ಈ ದಿವಸದಿಂದ ಒಳ್ಳೇದು, ಇನ್ನೂ ಒಳ್ಳೇದು, ಖಂಡಿತ ಒಳ್ಳೇದು, ಗೆದ್ದೇ ಗೆಲ್ಲುತ್ತೇನೆ, ನನಗೆ ಒಳ್ಳೇದಾಗ್ತದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಇಲ್ಲಿಗೆ ಬಂದವರು ನಮ್ಮನ್ನು ಗುರುಗಳು ಅಂತ ಹೇಳ್ತಾರೆ. ಆಕ್ಚುಲಿ ನಾನು ಗುರು ಅಲ್ಲದೆ ಇರ್ಬೋದು, ಆ ವ್ಯಕ್ತಿಗೆ ನಾವು ಗುರುವಾಗಿ ಕಾಣಬಹುದು. ಗುರುಗಳು ಹೇಳಿದ್ದಾರೆ, ಇಂದಿನಿಂದ ಒಳ್ಳೇದು ಅಂತ ಹೇಳಿದ್ದಾರೆ ಅಂತ ಹೇಳೋದನ್ನ ನಾವು ಮನಸ್ಸಿನೊಳಗೆ ತಂದುಕೊಂಡ್ರೆ ಖಂಡಿತವಾಗಿ ಅವನ ಬದುಕು ಚೆನ್ನಾಗಿ ಆಗ್ತದೆ. ಈಗ ನಿಮ್ಮ ಸಮಸ್ಯೆಗಳು ಬಗೆಹರಿಸಿ ಅದೇ ರೀತಿಯಾಗಿ ಬಂದಿರುವಂತದ್ದು ಎಷ್ಟೋ ರೀತಿ ವ್ಯಕ್ತಿ ಹೇಳ್ತಾ ಇದ್ರೆ 99% ಬಗೆಹರಿಸಿತು. ಈ ಬಗೆಹರಿಸಿದ ಸಮಸ್ಯೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಇತ್ತು. ಆ ಸಮಸ್ಯೆಯನ್ನು ಮಹಾಗಣಪತಿ ಸೌತಡ್ಕ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸಿದ ಕಾರಣವಾಗಿ, ವಾಸ್ತು ಗಿಡ ಕೊಂಡೋದ ಕಾರಣವಾಗಿ ಗುಣಮುಖ ಆಗಿದೆ ಹೇಳುದಾದ್ರೆ ಒಂದು 2-3 ಉದಾಹರಣೆ ಹೇಳುದಾದ್ರೆ ಹೇಗೆ ನೋಡಿ. ಈಗಾಗಲೇ ನಾನಾಗ ಒಬ್ಬರಿಗೆ ಮಾತಾಡುವಾಗ ಅವ್ರು ಎಂತ ಹೇಳಿದ್ರು ಅಂದ್ರೆ, ನಮಗೆ ಹೀಗೆ ಸಂತಾನ ಪ್ರಾಪ್ತಿ ಆಗಿದ್ದಿರ್ಲಿಲ್ಲ, ಇಲ್ಲಿಗೆ ಬಂದು ಅಪ್ಪ ನಾವು ಫ್ಯಾಮಿಲಿ ಬಂದು ಇಲ್ಲಿಗೆ ಬಂದು ಹೋದ್ಮೇಲೆ ನಮಗೆ ಸಂತಾನ ಪ್ರಾಪ್ತಿ ಆಯ್ತು ಅಂತ ಹೇಳಿದ್ರು. ಹಾಗಿರುವಂತದ್ದು ನಾನು ಒಂದು ಹೇಳಲಿಕ್ಕೆಲ್ಲ ಅಂತ. ಈಗ ನೋಡಿ, ಒಂದು ಮದುವೆ ಆಗೋದು ಅಂತ ಇತ್ತು. ಒಂದು ಹುಡುಗಿ ಆತ್ಮೀಯತೆಯಿಂದ ಒಂದು 5 ವರ್ಷದಿಂದ ಇದ್ರು. ಅದು ಹಾಗೆ ಆಗುವಾಗ ಏನಾಯ್ತಂದ್ರೆ ಅವಳನ್ನೇ ಅವ ಮದುವೆ ಆಗುದು ಅಂತ ಹೇಳಿ ಯೋಚನೆ ಮಾಡಿದ್ರು. ಆ ಹುಡುಗ ಎಂತ ಮಾಡಿದ, ತಪ್ಪಿಸಿಬಿಟ್ಟ. ಆ ಹುಡುಗಿ ಆತ್ಮಹತ್ಯೆಗೆ ಹೊರಟು. ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಯಾರೋ ಹೇಳಿ. ಆಗ ಇವತ್ತೀಗ ಮನೆಯಲ್ಲಿ ಮಗು ಇದೆ, ಅವಳಿಗೆ ಬೇರೆ ಮದುವೆ ಆಗಿದೆ, ಅವನಿಗೆ ಬೇರೆ ಮದುವೆ ಆಗಿದೆ. ಖಂಡಿತವಾಗಿ ಅವರು ನೆಮ್ಮದಿಯಿಂದ ಇದ್ದಾರೆ. ಅಥವಾ ಇತ್ತೀಚೆಗೆ ಯಾವುದೋ ಒಂದು ಮದುವೆ ಆಯ್ತು, ಅದು ಕೂಡ ಹಾಗೆ. ಅವಳು ಏನೋ ಇನ್ನೊಬ್ಬನನ್ನು ಆತ್ಮೀಯತೆಯನ್ನು ಕಾಣ್ತಾ ಇದ್ರು, ಮದುವೆ ಆಗುದು ಅಂತ ನಿಗಂಟು ಮಾಡಿದ್ರು. ನಾನು ಹೇಳಿದೆ, ಜೀವನ ಪರ್ಯಂತ ನೆಮ್ಮದಿಯ ಬದುಕಿಗೆ ಸರಿಯಾದ ಸಂಬಂಧ ಕೂಡಿ ಬರ್ತದೆ. ಅದೇ ಆಗಬೇಕು ಅಂತ ನೀನು ಹೇಳಿದ್ದೆ ಹೌದು, ಅದು ಹೇಗಾಗ್ತದೆ ನೋಡುವ, ದೇವರ ಅನುಗ್ರಹ ಇದೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ ಗಿಡ ಕೊಟ್ಟೆ. ಅದೇನಾಯ್ತಂದ್ರೆ ಆ ಹುಡುಗನಿಗೆ ಯಾವುದೋ ಒಂದು ಕಾಯಿಲೆ ಇದೆ ಅಂತ ಹೇಳ್ತಕ್ಕಂಥ ವಿಷಯ ಅಲ್ಲಿ ಬಂತಂತೆ. ಇವಳಿಗೆ ಬೇರೆ ಒಳ್ಳೆ ಸಂಬಂಧ ಕೂಡಿ ಬಂತು. ಯಾಕೆ ಅವ್ರು ಆಕ್ಚುಲಿ ಬೇರೆ ಬೇರೆ ಜಾತಿಯವರು ಇದ್ರು. ನಾನು ಹೇಳುವಂಥದ್ದು ಆದಷ್ಟು ಅವರವರ ಜಾತಿಯಲ್ಲಿ ಒಳ್ಳೆ ಸಂಬಂಧಗಳು ಕೂಡಿ ಬರ್ತದೆ. ಅದು ಕೂಡ ಆಯ್ತು. ಈಗ ನಿನ್ನೆ ಮತ್ತೆ ವಾಪಸ್ ಅವರು ಗಿಡ ನಮ್ಮಲ್ಲಿಂದ ತರಿಸ್ಕೊಂಡಿದ್ದಾರೆ. ಅವ್ರ ರಿಲೇಟಿವ್ಸ್ಗೆಲ್ಲ ಹೇಳಿದ್ದಾರೆ. ಮತ್ತೆ ರಾಜಕಾರಣಿಗಳು ಅಂತೇಳಿ, ಇವತ್ತು ನೀವಿಲ್ಲಿ ನೋಡುವಂತ ರಾಜಕಾರಣಿಗಳು ಎಲ್ಲರೂ ಕೂಡ ಒಂದೊಂದು ಸ್ಟೇಜ್ ಅಲ್ಲಿ ಇದ್ದಾರೆ. ಎಲ್ಲರೂ ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಪ್ರಸಿದ್ಧ ರಾಜಕಾರಣಿಗಳೇ. ರಾಜಕಾರಣಿ ಅಲ್ಲದವರು ಕೂಡ ಇವತ್ತೀಗ ಅತ್ಯುತ್ತಮ ರೀತಿ ಆಡಳಿತ ನಡೆಸ್ತಕ್ಕಂಥ ರಾಜಕಾರಣಿಗಳಾಗಿ ಹೊರಹೊಮ್ಮಿದ್ದಾರೆ ನೋಡಿ. ಈಗ ಗೊತ್ತಿದೆ ಅಲ್ಲ, ರಾಜಕಾರಣಿ ಅಲ್ಲದ್ರು ನಾನು ರಾಜಕೀಯಕ್ಕೆ ಬರ್ಬೇಕಂತ ಹೇಳಿ ಸಂಕಲ್ಪ ಮಾಡಿದ್ರು. ಹಾಗೆ ರಾಜಕೀಯಕ್ಕೆ ಬಂದಿದ್ದಾರೆ. ಇವತ್ತು ಒಂದು ಒಳ್ಳೆ ರೀತಿಯ ನಮ್ಮ ಸಂಸದರಾಗಿ ಕೂಡ ಇದ್ದಾರೆ ಅಂತೇಳಿ. ನಾವು ಯಾರನ್ನು ಕೂಡ ಹೆಸರು ಹೇಳೋದಿಲ್ಲ, ಅದರ ವಿಚಾರಗಳು ಸತ್ಯ ಇದೆ. ಹಾಗೆ ಇನ್ನೊಂದು ನೋಡಿ, ಈ ಜಾಗದ ಬಗ್ಗೆ ಅರಿವಿಗೆ ಬಂದಿರತಕ್ಕಂತ ಹಲವಾರು ಮಠಾಧೀಶರುಗಳು ನಮ್ಮನ್ನು ಸಂಪರ್ಕ ಮಾಡ್ತಾರೆ. ನಮ್ಮನ್ನು ಸಂಪರ್ಕ ಮಾಡಿ ನಮ್ಮಲ್ಲಿಂದ ವಾಸ್ತುಗಿಡವನ್ನು ತಕೊಂಡು ಅವರ ಮಠದಲ್ಲಿ ಇಡ್ತಾರೆ. ಅವ್ರು ಯಾಕೆ ಇಡ್ತಾರೆ ಅಂದ್ರೆ ಅಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಇರ್ತಕ್ಕಂಥ ದೋಷಗಳು ನಿವಾರಣೆ ಆಗ್ಲಿ ಅಂತ ಹೇಳತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅದು ಅವರಿಗೆ ಅರಿವಿಗೆ ಬಂದು ಈಗಾಗಲೇ 2 ಸಲ 3 ಸಲ ನಮ್ಮಲ್ಲಿಂದ ಗಿಡ ಪಡ್ಕೊಂಡಿರ್ತಕ್ಕಂಥ ಮಠಾಧೀಶರುಗಳಿದ್ದಾರೆ. ಹಾಗೆ ಒಂದು ಮಠದ ಅಭಿವೃದ್ಧಿಗೋಸ್ಕರ. ಹೌದು. ಮತ್ತೆ ಜ್ಯೋತಿಷ್ಯರುಗಳಂತ ಹೇಳೋದು ನಿಮಗೆ ಗೊತ್ತುಂಟ ಏನು ಗೊತ್ತಿಲ್ಲ. ಈ ದೊಡ್ಡ ದೊಡ್ಡ ಜ್ಯೋತಿಷ್ಯರುಗಳೆಲ್ಲ ಇದಾರಲ್ಲ, ಅವ್ರ ಹತ್ರ ಸತ್ಯ ಇರಬಹುದು, ಆದ್ರೆ 99% ಜ್ಯೋತಿಷ್ಯರು ಕೂಡ ಸತ್ಯ ಅಂತ ನಾನು ಹೇಳೋದಿಲ್ಲ. ಕೇವಲ ದುಡ್ಡು ಮತ್ತು ದಂಧೆ ಅಂತ ಹೇಳ್ತಕ್ಕಂಥ ಅಪಾಯಿಂಟ್ಮೆಂಟ್ಗೆ 15,000 ತಗೊಳ್ತಕ್ಕಂಥ ಜ್ಯೋತಿಷ್ಯರುಗಳು ಇರ್ಬೋದು. ಅದು ಅಲ್ಲ ನಾನು ಹೇಳೋದು. ಅಂತ ಜ್ಯೋತಿಷ್ಯರುಗಳು ಕೂಡ ಮತ್ತು ವಾಸ್ತುತಜ್ಞರುಗಳು ಕೂಡ ಇವತ್ತು ನಮ್ಮನ್ನು ಭೇಟಿ ಮಾಡಿದ್ದಕ್ಕೆ ವಿದ್ಯುತ್ ದಾಖಲೆಗಳಿದೆ ನಮ್ಮ ಹತ್ರ. ಇವತ್ತು ಅವರು ಕೂಡ ನೆಮ್ಮದಿಯಿಂದ ಇದ್ದಾರೆ. ನನ್ನನ್ನೇ ಯಾರ ಹತ್ರ ಕೇಳಿದೆ, ಒಬ್ರು ಗುರುಗಳೇ ನೀವೇನ್ ಬಂದಿದ್ದ ಅಂತ ಕೇಳಿದೆ. ಎಲ್ಲ ಬಂದಿದ್ದೆ ಅಂದ್ರೆ ನಂಗೆ ಬರ್ಬೇಕಂತ ಖಂಡಿತ, ನನ್ನ ಪ್ರಶ್ನೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ಬೇಕಂತ ಖಂಡಿತ ಅಂತ ಹೇಳಿದ್ರು. ಅಲ್ಲ, ನಾನು ಹೇಳಿದ್ ನಿಮಗೆ ತುಂಬಾ ಜನ ಭಕ್ತಾದಿಗಳಿದ್ದಾರೆ ಅಂತ ಹೇಳಿದೆ. ಹಾಗೆ ಅವ್ರು ಹೇಳಿದ್ರು, ಭಕ್ತಾದಿಗಳಿದ್ರು ಕೂಡ ನನ್ನ ಹೆಂಡತಿಗೆ ನಿದ್ದೆ ಬರ್ಬೇಕಲ್ಲ ಅಂತ ಕೇಳಿದ್ರು. ಅಲ್ಲ, ಹೇಳಿದ್ದ ನನ್ನ ವಿಚಾರ ಇದೆಲ್ಲ ಹೌದು. ಮತ್ತೆ ನೋಡಿ, ನಮ್ಮ ಹತ್ರ ಎಲ್ಲ ಜಾತಿಯವರು, ಎಲ್ಲ ಪಂಥದವರು ಕೂಡ ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ. ಈಗ ಮುಸಲ್ಮಾನ ನಮ್ಮ ಹತ್ರಕ್ಕೆ ಬಂದ್ರೆ ಅವ ಏನ್ ಮಾಡ್ಬೇಕಂದ್ರೆ, ಅವನ ಈ ಗಿಡವನ್ನು ನಂಬಬೇಡ, ನಮ್ಮ ಗಣಪತಿಯನ್ನು ನಂಬಬೇಡ, ಅವನ್ ನನ್ನ ಮೇಲೆ ವಿಶ್ವಾಸ ಇಡ್ಲಿ ಅಷ್ಟೇ. ಅವನ ಸಲುವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ವ ಧರ್ಮದವರು ನಮ್ಮ ಹತ್ರಕ್ಕೆ ಬರ್ತಾರೆ. ಕ್ರಿಶ್ಚಿಯನ್ಗಳು ಬರ್ತಾರೆ, ಕ್ರಿಶ್ಚಿಯನ್ ಫಾದರ್ಗಳು ಬಂದದಿದೆ.
ಮುಸ್ಲಿಂ ಧರ್ಮಗುರುಗಳು ಬಂದದಿದೆ, ಮಠಾಧೀಶರುಗಳು ಬಂದದಿದೆ, ಎಲ್ಲರೂ ಬರ್ತಾರೆ ಅಂತ. ಬರ್ತಾರೆ. ಇದು ಎಲ್ಲ ಜಾತಿ ಮತದವ್ರಿಗೆ ಕೂಡ ಆಗ್ತದೆ ಅಂತ. ಕ್ರಿಶ್ಚಿಯನ್ ಮುಸ್ಲಿಂ ಬಂದ್ರೆ ಅವ ಇದನ್ನು ಗ್ರೀನ್ ಆಗಿ ಕಾಣ್ಲಿ ಅಷ್ಟೇ, ಗಿಡ ಇದೆ ಬೆಳೀತಾ ಇದೆ, ಅವ ನನ್ನ ಮೇಲೆ ವಿಶ್ವಾಸ ಇಡ್ಲಿ. ಅವರದ್ದಲ್ಲಿ ಹೇಗೆ ಅಂತ ಕೇಳಿದ್ರೆ ನಮ್ಮ ದೇವರನ್ನು ಅವರು ನಂಬುವ ಹಾಗೆ ಇಲ್ಲ, ನಂಬಬಾರದು ಅಂತ ಹೇಳ್ತಕ್ಕಂಥ ಅದು ನಾನು ಹೇಳ್ತೇನೆ. ಏನಂದ್ರೆ ಅವರವರ ಧರ್ಮ ನಾವು ಗೌರವಿಸಬೇಕು, ಅವರ ಧರ್ಮವನ್ನು ನಾವು ಗೌರವಿಸಬೇಕು, ಗೌರವ ಕೊಡ್ಬೇಕು, ನಮ್ಮ ಧರ್ಮವನ್ನು ನಾವು ಪ್ರೀತಿಸಬೇಕು. ಈ ತರ ನಮ್ಮ ಧರ್ಮವನ್ನು ನಾವು ಖಂಡಿತವಾಗಿಯೂ ಗೌರವಿಸಬೇಕು, ಅದೇ ರೀತಿಯಾಗಿ ಇತರ ಧರ್ಮವರನ್ನು ನಾವು ಪ್ರೀತಿಸಬೇಕು. ಯಾಕಂದ್ರೆ ನಮ್ದನ್ನು ಯಾವತ್ತು ನಾವು ಗೌರವಿಸಬೇಕು. ಯಾಕಂದ್ರೆ ಗೌರವದ ಮೂಲಕವಾಗಿ ದೇವರಿಗೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋಗ್ತೇವೆ, ಇತರ ಧರ್ಮಗಳನ್ನು ನಾವು ಪ್ರೀತಿಸಬೇಕು ಅಂತ ಹೇಳೋದು. ಇಲ್ಲಿ ಗಮನಿಸ್ತಾ ಹೋಗ್ತೇವೆ, ವಾಸ್ತು ಗಿಡ ನೋಡ್ತಾ ಹೋಗ್ತೇವೆ. ವಾಸ್ತು ಗಿಡವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಅಲ್ಲಿರುವಂತ ನಿಯಮಾದಿಗಳು ಇಲ್ಲ. ನೋಡಿ, ನಾವು ಕೊಡುವಂತ ಗಿಡ, ಈ ಗಿಡದಲ್ಲಿ ಇರತಕ್ಕಂತ ಒಂದು ದೇವರ ಸಾನ್ನಿಧ್ಯದಿಂದ ನಿಮ್ಮ ಮನೆ ಒಳಗೆ ಇರತಕ್ಕಂಥ ನೆಗೆಟಿವ್ ಎನರ್ಜಿ ದೂರೀಕರಿಸುವುದು. ಆದ್ರಿಂದ ನಾವು ಕೊಡುವಂತ ಗಿಡ ಅಂತ ಹೇಳ್ತೇನೆ. ಮಾರ್ಕೆಟ್ ಅಲ್ಲಿ ಎಲ್ಲ ಈ ಗಿಡಗಳು ಪ್ರವೇಶ ಆಗಿದೆ 2005ರಿಂದ. ಮತ್ತೆ 2005ರಿಂದ ನಾವು ಇಲ್ಲಿ ಗಿಡ ಕೊಡ್ಲಿಕ್ಕೆ ಶುರು ಆದ್ಮೇಲೆ, ಹಾಗೆ ಹಲವಾರು ಮಾಧ್ಯಮಗಳಲ್ಲಿ ಕೂಡ ಒಂದು ಅಗೋಚರ ಅಂತ, ಕಸ್ತೂರಿ ಮಾಧ್ಯಮದಲ್ಲಿ ಒಂದು ಅಗೋಚರ ಅಂತ ಪ್ರೋಗ್ರಾಮ್ ಬಂದಿತ್ತು, TV9 ನಲ್ಲಿ ಒಂದು ಪ್ರೋಗ್ರಾಮ್ ಬಂದಿತ್ತು, ಅಥವಾ ಬೇರೆ ಬೇರೆ ಪತ್ರಿಕಾ ಮಾಧ್ಯಮದಲ್ಲಿ ನಮ್ದು ವರದಿಯಾಗಿತ್ತು. ಹಾಗೆ ಇದು ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂಗಡಿಯವರೆಲ್ಲ, ಈ ಗಿಡ ವಾಸ್ತು ಗಿಡ ಅಂತ. ಆ ಗಿಡಗಳು ಖಂಡಿತ ಆಗುದೇ ಇಲ್ಲ ಸ್ವಾಮಿ. ಅದು ಹೇಗೆ ಅಂತ ಕೇಳಿದ್ರೆ, ನಾವು ಕೊಡುವಂತ ಗಿಡದಲ್ಲಿ ಇರ್ತಕ್ಕಂಥ ದೇವರ ಸಾನ್ನಿಧ್ಯ ನಾವೊಂದು 21 ದಿವಸ ಪೂಜೆ ಮಾಡಿ ಕೊಡುವಂತ ಗಿಡ ಆಗಿರ್ತದೆ. ಈ ಗಿಡ ನಿಮ್ಮ ಮನೆ ಒಳಗೆ ನಿಂತಾಗ, ಮನೆ ಒಳಗೆ ಈಶಾನ್ಯ ಭಾಗದಲ್ಲಿ ನಾನು ಹೇಳಿದಂತಹ ಜಾಗದಲ್ಲಿ ನೆಲದಿಂದ 5 ಅಡಿ ಎತ್ತರದಲ್ಲಿ, ಉತ್ತರದ ಗೋಡೆಯಿಂದ 3 ಅಡಿ ಅಂತರದಲ್ಲಿ, ನೆಲದಿಂದ 5 ಅಡಿ ಎತ್ತರದಲ್ಲಿ ಈ ಗಿಡವನ್ನು ಇಟ್ಟಾಗ ಮನೆಯೊಳಗಿರತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ದೂರೀಕರಿಸತಕ್ಕಂಥ ಒಂದು ಧನಾತ್ಮಕವಾದ ಶಕ್ತಿ ಅಲ್ಲಿ ಬಿಡುಗಡೆ ಆಗ್ತಾ ಇರ್ತದೆ. ಜೊತೆಯಲ್ಲಿ ನಾವು ಹೇಳಿರ್ತಕ್ಕಂಥ ಪ್ರಾರ್ಥನಾ ಮಂತ್ರವನ್ನು ಕಡ್ಡಾಯವಾಗಿ, ಅಚ್ಚುಕಟ್ಟಾಗಿ, ಪರ್ಫೆಕ್ಟ್ ಆಗಿ ಉಚ್ಚರಿಸುವುದು ಕೂಡ ಪದ್ಧತಿಯಾಗಿರ್ತದೆ. ಆ ಮನೆಯೊಳಗೆ ಎಂತೆಂತ ನೆಗೆಟಿವ್ ಎನರ್ಜಿ ಇರ್ಬೋದು, ಇನ್ನೊಬ್ಬರಿಂದ ಬಂದದ್ದು ಇರ್ಬೋದು, ಆಟೋಮೆಟಿಕಲಿ ಇದ್ದದ್ದು ಇರ್ಬೋದು, ಎಂತ ನೆಗೆಟಿವ್ ಎನರ್ಜಿ ಇದ್ದು ಕೂಡ ದೂರೀಕರಿಸಿ, ಇನ್ನೊಬ್ಬರಿಂದ ಬರತಕ್ಕಂಥ ಆಕ್ರಮಣಗಳಿರ್ಬೋದು, ಕುಕೃತ್ಯಗಳಿರ್ಬೋದು, ದುಷ್ಕೃತ್ಯಗಳಿರ್ಬೋದು, ಏನೇನೋ ಮಾಡತಕ್ಕಂಥ ಕೇರಳದಿಂದ ಮಾಡಿಸಲ್ಪಟ್ಟ ತೊಂದರೆಗಳಿರ್ಬೋದು, ಮಾಟ ಮಂತ್ರಗಳಿರ್ಬೋದು, ಕಂಪ್ಲೀಟ್ ಸಂಪೂರ್ಣವಾಗಿ ಅದು ದೂರೀಕರಿಸಲ್ಪಡ್ತದೆ ಅಂತ ನಾನು ಧೈರ್ಯದಿಂದ ಹೇಳ್ತೇನೆ. ಇದಕ್ಕೆ ಸಾವಿರಾರು ಉದಾಹರಣೆಗಳಿವೆ ನಮ್ಮಲ್ಲಿ ಅಂತ ಹೇಳೋದು ಗಮನಿಸಬಹುದು. ಬಹಳ ವೀಕ್ಷಕರೇ ನೋಡ್ತಾ ಹೋಗ್ಬೋದು, ಬಹಳ ಉತ್ತಮವಾಗಿರುವಂತಹ ಒಂದು ಆ ಗಿಡವನ್ನು ನೋಡ್ತಾ ಹೋಗ್ತೇವೆ. ಗಿಡ ನಮಗೆ ಖಂಡಿತವಾಗಿ, ನಾವು ಆಗ್ಲೇ ಪ್ರಾರಂಭದಲ್ಲಿ ಹೇಳ್ತಾ ಎಲ್ಲೆಂದರಲ್ಲಿ ಸಿಗ್ತಾ ಹೋಗ್ತದೆ ಅಂತ. ಆದ್ರೆ ಅದಕ್ಕೆ ಶಕ್ತಿ ಬರಬೇಕು, ಅದರಿಂದ ನಮಗೆ ಏನಾದ್ರು ಉಪಯೋಗ ಆಗ್ಬೇಕು, ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ದೂರೀಕರಿಸಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅನುಷ್ಠಾನ ಬೇಕಾಗ್ತದೆ. ಹಾಗಾಗಿ ಇದರ ಶಕ್ತಿಗೆ, ಇದರ ಒಂದು ಒಳ್ಳೆ ರೀತಿಯ ಚೈತನ್ಯಕ್ಕೋಸ್ಕರವಾಗಿ ನಿಮ್ಮ ಅನುಷ್ಠಾನ ಹೇಗಿರ್ತಾವ? ನಾವೀ ಗಿಡವನ್ನು ತಂದು ಇಲ್ಲಿ ಇಡ್ತೇವೆ, ದೇವರೆದುರು ನಿಂತು ಕುಳಿತು ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಪ್ರಾರ್ಥನೆ ಮಾಡ್ತಾ 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 ಅದಕ್ಕೆ ಸಂಪೂರ್ಣವಾಗಿ ಒಂದು ದೇವರ ಒಂದು ಸಾನ್ನಿಧ್ಯ ಬರ್ತದೆ. ಈ ಸಾನ್ನಿಧ್ಯ ಬಂದಂತ ಗಿಡವೇ ನಾವು ಆ ವ್ಯಕ್ತಿಗೆ ಬಂದಿರ್ತಕ್ಕಂಥವನಿಗೆ ಕೊಡ್ತೇವೆ. ನೀವು ಬಂದಾಗ ನಮ್ಗೆ ಇಲ್ಲಿ ಗಿಡ ಸಿಗ್ಬೋದು. ನಾವು ಆಲ್ರೆಡಿ 21 ದಿವಸ ಪೂಜೆ ಮಾಡಿರ್ತಕ್ಕಂಥ ಗಿಡ ಇರ್ತದೆ. ಕೆಲವೊಂದು ಬಾರಿ ಗಿಡಗಳು ಶಾರ್ಟೇಜ್ ಅಂತ ಹೇಳ್ತೇನೆ, ಅದೇ ಗುರುಗಳ ಶಾರ್ಟೇಜ್ ಅಂತ ಹೇಳ್ತಾರೆ. ನಮಗೆ ಗಿಡಗಳು ಇಲ್ಲಿ 21 ದಿವಸ ಪೂಜೆ ಮಾಡದಿದ್ರೆ ನಾವು ಕೊಡುದಿಲ್ಲ. 21 ದಿವಸ ಪೂಜೆ ಆದ್ರೆ ಮಾತ್ರ ನಾವು ಅದನ್ನು ಕೊಡ್ತೇವೆ. ಇಲ್ಲಿರ್ತಕ್ಕಂಥ ಎಲ್ಲಾ ಗಿಡಗಳು ಈಗ 21 ದಿವಸ ಪೂಜೆ ಆಗಿರ್ತಕ್ಕಂಥ ಗಿಡಗಳು. ಖಂಡಿತವಾಗಿ ಮನೆಯ ಒಳಗೆ ಗಿಡಗಳನ್ನು ತಯಾರು ಮಾಡಿರ್ತಾರೆ. ಆದರೆ ಈ ಭಗವಂತನಿಗೆ 21 ದಿವಸ ಇವರ ಅನುಷ್ಠಾನದ ಮೂಲಕವಾಗಿ ಅಂದ್ರೆ ಸಿದ್ಧ ಆದ್ರೆ ಮಾತ್ರ ಕೊಡ್ತಾ ಹೋಗ್ತಾರೆ. ಒಳಗೆ ಗಿಡ ಇದೆ, ಬಂದಿದ್ದಾರೆ ಕೊಡುವ ಅಂತ ಹೇಳುವಂತಹ ಯಾವುದೇ ರೀತಿಯಾಗಿರುವಂತಹ ಇರಾದಿಲ್ಲ. ಅಂದ್ರೆ ನೇರವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಮಾರ್ಕೆಟ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ ಹೇಳಿ ಆಲೋಚನೆ ಕೈಲಾರ ರಾಜಗೋಪಾಲ ಭಟ್ ಅವರಿಗೆ ಇಲ್ಲ ಅಂತ ಹೇಳುದು ನೇರವಾಗಿ ಹೇಳ್ತಾ ಹೋಗು. ಯಾಕಂದ್ರೆ ಅವ್ರು ಹೇಳ್ತಾ ಹೋದ್ರು, ನೋಡಿ ಇಲ್ಲಿರುವಂತದ್ದೆಲ್ಲ ಅಂತ ಹೇಳಿ. ನಮ್ಮ ಮನೆಯೊಳಗೆ ಹೋಗಿದ್ದೇನೆ, ಅಲ್ಲಿಯೂ ಇದೆ, ಆದ್ರೆ ಅದನ್ನು ಕೊಡುದಿಲ್ಲ ಅಂತ ಹೇಳುದು ನೇರವಾಗಿ. ಯಾಕಂದ್ರೆ ಅದು ದೇವರಿಗೆ ಇನ್ನು ಅನುಷ್ಠಾನಕ್ಕಂದ್ರೆ 21 ದಿವಸಗಳ ಅನುಷ್ಠಾನ ಆಗ್ಲಿಲ್ಲ, ಹಾಗಾಗಿ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ನೇರವಾಗಿ ಹೇಳುವಂಥದ್ದು. ಆ ದೃಷ್ಟಿಯಿಂದ ಹೇಳುವಂಥದ್ದು ಸತ್ಯಾಸತ್ಯತೆಯ ನಿಜವಾಗಿರುವಂತಹ ಒಂದು ವಾಸ್ತು ಗಿಡ ಬೇಕು ಅಂತ ಹೇಳಿದ್ರೆ ನೇರವಾಗಿ ಉಪ್ಪಿನಂಗಡಿಯ ಪ್ರದೇಶದಲ್ಲಿರುವಂತಹ ಕೈಲಾರ ರಾಜಗೋಪಾಲ ಭಟ್ ಅವರನ್ನು ಸಂಪರ್ಕಿಸಬಹುದು. ಸಂಪರ್ಕಿಸಬೇಕು ಅಂತ ಹೇಳಿ ಆದ್ರೆ ಅವರಿಗೊಂದು ಮಾರ್ಗಸೂಚಿ ಲೊಕೇಶನ್ ಹೇಳುದಾದ್ರೆ ಹೇಗೆ ಹೇಳ್ತಾರೆ?
ನೋಡಿ, ಉಪ್ಪಿನಂಗಡಿಗೆ ಬೆಂಗಳೂರಿಂದ 300 ಕಿಲೋಮೀಟರ್ ಇದೆ, ಮಂಗಳೂರಿಂದ 50 ಕಿಲೋಮೀಟರ್ ಇದೆ, ಧರ್ಮಸ್ಥಳದಿಂದ 35 ಕಿಲೋಮೀಟರ್ ಇದೆ, ಕುಕ್ಕೆ ಸುಬ್ರಹ್ಮಣ್ಯದಿಂದ 50 ಕಿಲೋಮೀಟರ್ ಇದೆ. ಉಪ್ಪಿನಂಗಡಿಗೆ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಉಪ್ಪಿನಂಗಡಿಯಲ್ಲಿ ಕೈಲಾರ ಮೆಡಿಕಲ್ಸ್ ಅಂತ ಇದೆ, ಅಥವಾ ಉಪ್ಪಿನಂಗಡಿ ಎಲ್ಲ ಹೂವಿನ ಅಂಗಡಿಯಲ್ಲಿ ಕೇಳಿದ್ರೆ ಹೇಳ್ತಾರೆ. ಕೈಲಾರ ಮೆಡಿಕಲ್ಸ್ ಅಲ್ಲಿ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ, ಅದು ನಮ್ಮ ಸಹೋದರಂತೆ. ಹಾಗೆ ಅಲ್ಲಿ ಕೇಳಿದ್ರೆ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ನೇರವಾಗಿ ಸಿಂಡಿಕೇಟ್ ಬ್ಯಾಂಕ್ ಅಂದ್ರೆ ಈಗದ ಕೆನರಾ ಬ್ಯಾಂಕಿನ ಪಕ್ಕದಲ್ಲಿ ಬಂದ್ರೆ ಆಯ್ತು. ಪ್ರಥಮ ಹಡಿಯಲ್ಲೇ ನಾವಿರುವಂತದ್ದು. ಮತ್ತೆ ಇನ್ನೂ ಕೂಡ ಯಾರಾದ್ರೂ ಗಾಡಿಯಲ್ಲಿ ಬರೋದಾರೆ ನಮ್ದು ಲೈವ್ ಲೊಕೇಶನ್ ಹಾಕ್ಬೋದು ಅವರಿಗೆ, ಅಥವಾ ನಮ್ದು ಲೊಕೇಶನ್ ಇದೆ, ಕೈಲಾರ್ ರಾಜಗೋಪಾಲ್ ಭಟ್ ಅಂತ ಹೇಳಿ ಗೂಗಲ್ ಲೊಕೇಶನ್ ಇದೆ. ಕೈಲಾರ್ ರಾಜಗೋಪಾಲ್ ಭಟ್ ಗುರುಜಿ ಅವರಿಗೆ ಧನ್ಯವಾದಗಳು. ಇವತ್ತು ನಾನು ಈ ಮಟ್ಟಿಗೆ ಜೀವನ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಗುರುಜಿನೇ ಕಾರಣ. ಕೆಲವು ಹಿಂದಿನ 15 ವರ್ಷದ ಹಿಂದೆ ನನ್ನ ಜೀವನದಲ್ಲಿ ನಡೆದಿರೋ ಘಟನೆ ನೆನೆಸ್ಕೊಂಡ್ರೆ ಈಗಲೂ ನನಗೆ ನಾನೇನಾ ಇಷ್ಟೆಲ್ಲ ಮಾಡಿದ್ದು ಅನ್ಸುತ್ತೆ. ಅದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದೆ ಗುರುಜಿ ರಾಜಗೋಪಾಲ್ ಭಟ್ ಅವ್ರು ಕೊಟ್ಟಿರೋ ವಾಸ್ತು ಗಿಡದಿಂದಾನೇ ಇವತ್ತು ನಾನು ಇಷ್ಟರ ಮಟ್ಟಿಗಿದ್ದೀನಿ. ಇವತ್ತು ನನ್ನ ಸಣ್ಣ ಮಗ ಜೀವಂತವಾಗಿ ಇದ್ದಾನೆ ಅಂದ್ರೆ ಅದಕ್ಕೂ ಅವರೇ ಕಾರಣ. ಏನೋ ಕೆಟ್ಟಗಳಿಗೆಲ್ಲಿ ನಾನು ಒಂದು ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟಿದ್ದೆ, ಈ ಮಗು ಬೇಡ, ಈ ಭೂಮಿ ಮೇಲೆ ತರೋದು ಬೇಡ ಅಂತ. ಆದರೆ ಅದನ್ನ ತಪ್ಪಿಸಿದ್ದು ಗುರುಜಿಯವರು. ಇವತ್ತು ಆ ವಾಸ್ತು ಗಿಡದಿಂದ ನಾನು ತುಂಬಾನೇ ಅಂದ್ರೆ ತುಂಬಾ ನೆಮ್ಮದಿಯಾಗಿದ್ದೀನಿ. ಇದಕ್ಕೆ ಎಷ್ಟು ನಾನು ಅವರಿಗೆ ಧನ್ಯವಾದ ಹೇಳೋದು ಸಾಲದು. ಓಂ ಶ್ರೀ ಸೌತರ್ಕ ಶ್ರೀ ಮಹಾಗಣಪತಿಯ ಕೈಲಾರ ರಾಜಗೋಪಾಲ್ ಭಟ್ ಅವರಿಗೆ ಚಂದ್ರಾಯಪಟ್ಟಣದ ರವಿಕುಮಾರ್ ಮಾಡೋ ಗೌರವಪೂರ್ವಕ ನಮಸ್ಕಾರಗಳು, ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚಂದ್ರಾಯಪಟ್ಟಣದಲ್ಲಿ ವಾಸವಾಗಿರುತ್ತೇನೆ. ನಾನು ರೈತ ಸಂಘದಲ್ಲಿ ತಾಲೂಕಿನ ನಗರ ಘಟಕ ಸಂಚಾಲಕನಾಗಿ ಕಾರ್ಯನಿರ್ವಹಿಸುತ್ತೇನೆ. ನನಗೆ ಈ ಅವಕಾಶ ಬಂದಿದ್ದು ಕೈಲಾಸ್ ರಾಜಗೋಪಾಲ್ ಭಟ್ ಅವರ ವಾಸ್ತು ಗಿಡದ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ಮೇಲೆ ಇವತ್ತು ನನಗೆ ವಾಸ್ತು ಗಿಡ ತರಿಸ್ಕೊಂಡು ಮನೇಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನನ್ನ ಜೀವನದಲ್ಲಿ ತುಂಬಾ ಅನುಕೂಲಗಳಾಗಿದೆ. ನಮ್ಮ ಮನೇಲಿ ಶುಭ ಕಾರ್ಯ ನಡೆದಿರಲಿಲ್ಲ, ನನ್ನ ತಂಗಿ ಮದುವೆ ಆಗಿರಲಿಲ್ಲ. ಈಗ ಅದು ವಾಸ್ತು ಗಿಡ ತರಿಸ್ಕೊಂಡು ಪೂಜೆ ಮಾಡೋದ್ಮೇಲೆ ಮದುವೆ ಆಯಿತು. ನಮ್ಮ ತಾಯಿ ಕಡೆ ಪ್ರಾಪರ್ಟಿ ಯಾವುದೋ ಒಂದು ಬರಬೇಕಾಯಿತು, ಅದು ಹಿಂದೆ ಮುಂದೆ ಎಳೀತಾ ಇತ್ತು, ಸರಿಯಾಗಿ ಆಗ್ತಿಲ್ಲ. ಈಗ ಆ ಪ್ರಾಪರ್ಟಿನೂ ಸಹ ನಮಗೆ ಲಭ್ಯವಾಗಿದೆ. ಹಣಕಾಸಿನ ಅಭಿವೃದ್ಧಿ ಆಗಿದೆ, ನಮ್ಮ ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗಿದೆ, ನಾವು ಜೀವನದಲ್ಲಿ ಅಭಿವೃದ್ಧಿಯಾಗಿ ಅವಕಾಶ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಕೈಲಾರ್ ರಾಜಗೋಪಾಲ್ ಭಟ್ ಅವರು ಕೊಟ್ಟಿರುವ ವಾಸ್ತು ಗಿಡನೇ ಕಾರಣ. ನನಗೆ ಅದರಿಂದ ಅಭಿವೃದ್ಧಿ ಆಗಿದೆ. 100 ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ತಿಳಿಸಿದ್ವಿ. ತುಂಬಾ ಜನಗಳಿಗೆ ಅದನ್ನು ತಗೊಂಡು ಅವ್ರ ಜೀವನನೂ ಚೆನ್ನಾಗಿದೆ, ಬದಲಾಗಿದೆ. ವಾಸ್ತು ಗಿಡದಿಂದ ಪರಿಸರನ ಆರಾಧನೆ ಮಾಡೋ ಒಂದು ಶಕ್ತಿನಿದೆ ಅನ್ನೋ ತೋರಿಸ್ಕೊಟ್ಟಿದ್ದೆ ಕೈಲಾರ್ ರಾಜಗೋಪಾಲ್ ಭಟ್ ಅವರು. ಅವ್ರ ದಯದಿಂದ ಇವತ್ತು ನಮ್ಮ ಕುಟುಂಬ ಚೆನ್ನಾಗಿದೆ, ನಾವು ಚೆನ್ನಾಗಿದೆ, ಎಲ್ರಿಗೂ ಒಳ್ಳೆಯದಾಗಿದೆ. ಕೋಟ್ಯಾಂತರ ಜನಗಳಿಗೂ ಅವರಿಂದ ಒಳ್ಳೆಯದಾಗಿದೆ. ನಮಗೆ ಈ ಕೆಲವು ವರ್ಷಗಳ ಹಿಂದೆ ಗೊತ್ತಾಗಿರೋದು ಈ ವಾಸ್ತುಗಳ ಬಗ್ಗೆ. ಅವರು ಇದ್ರ ಬಗ್ಗೆ ಹೇಳಿ ನಮ್ಗೆ ಕಳಿಸ್ಕೊಟ್ಟ ಮೇಲೆ ತುಂಬ ಅನುಕೂಲ ಆಗಿದೆ. ಪ್ರತಿದಿನ ಅದ್ರ ಬಗ್ಗೆ ನಮಗೆ ಕಳಿಸ್ಕೊಟ್ಟ ಮೇಲೆ ಫೋನ್ ಮಾಡ್ತಾರೆ, ಹೇಗಿದ್ದೀರಾ, ಆರೋಗ್ಯ ಹೋಗಿದ್ದೀರಾ, ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ ಅಂತ ಕೇಳ್ತಾರೆ. ನಮಗೆ ಗುರುಗಳ ರೀತಿ ಮಾರ್ಗದರ್ಶನ ಕೊಡ್ತಾರೆ. ಇವತ್ತು ನಾವು ಅವ್ರಿಗೆ ಋಣಿಯಾಗಿರ್ತೀವಿ. ಆ ಭಗವಂತ ಶ್ರೀ ಸೌತರ್ಕ ಮಹಾಗಣಪತಿ ಅವ್ರಿಗೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಕೊಟ್ಟು ಕಾಪಾಡಿ. ವಾಸ್ತು ಗಿಡದ ಬಗ್ಗೆ ಒಂದೆರಡು ಮಾತುಗಳು. ಈ ವಾಸ್ತು ಗಿಡವನ್ನು ಸುಮಾರು 10 ವರ್ಷಗಳ ಹಿಂದೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿ ಇದರ ಉಪಯೋಗಗಳನ್ನು ಕೇಳಿ ಸನ್ಮಾನ್ಯ ಶ್ರೀಯುತರಾದ ಶ್ರೀ ರಾಜಗೋಪಾಲ್ ಭಟ್ರವರಿಗೆ ಕರೆಯನ್ನು ಮಾಡಿ ವಾಸ್ತು ಗಿಡವನ್ನು ತರಿಸಿಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಿದ ಕೆಲವೇ ದಿನಗಳಲ್ಲಿ ಸುಮಾರು 14 ವರ್ಷಗಳ ನಂತರ ನಮ್ಮ ಶ್ರೀಮತಿಯವರು ಗರ್ಭವತಿಯಾದರು. ನಮಗೆ ಈಗ 10 ವರ್ಷದ ಮುದ್ದಾದ ಮಗಳು ನಮ್ಮ ಜೊತೆಯಲ್ಲಿದ್ದಾಳೆ. ಈಗ ಈ ವಾಸ್ತು ಗಿಡ ತುಂಬ ಜನರಿಗೆ ಅವರ ಮನೆಯ ದೋಷಗಳನ್ನು ಪರಿಹರಿಸಿ ಅವರನ್ನು ಉತ್ತಮ ಜೀವನ ಮಾಡುವಲ್ಲಿ ಸಹಕಾರಿಯಾಗುತ್ತೆ. ರಾಜಗೋಪಾಲ ಭಟ್ರು ಪೂಜಿಸಿಕೊಡುವಂತಹ ಈ ಒಂದು ವಾಸ್ತು ಗಿಡವು ತುಂಬ ಪ್ರಯೋಜನಕಾರಿಯಾಗಿ ನನ್ನ ಸಾಧನೆಗೆ ಹಿಂದೆ ಹಲವಾರು ಪ್ರಶಸ್ತಿಗಳು, ಸನ್ಮಾನಗಳು ದೊರೆತಿರುವುದು ಈ ಒಂದು ವಾಸ್ತು ಗಿಡದ ಪ್ರಭಾವದಿಂದ. ಇಂಥ ಒಂದು ಗಿಡ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದು ಅವರ ಕಷ್ಟ, ನೋವು, ನಲಿವುಗಳನ್ನು ನಿವಾರಿಸಲಿ ಅಂತ
ಶ್ರೀಯುತ ರಾಜಗೋಪಾಲ ಭಟ್ರವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೈಲಾರ್ ರಾಜಗೋಪಾಲ ಭಟ್ ಅಂತ ಹೇಳಿ ವಾಸ್ತು ಗಿಡದ ಸನ್ನಿಧಿ ಅಂತ ಅದರಲ್ಲಿ ವಾಸ್ತು ಗಿಡ ಸನ್ನಿಧಿ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಸಾಕು, ನೇರವಾಗಿ ನಿಮ್ಮ ಈ ಪ್ರದೇಶಕ್ಕೆ ತಲುಪ್ತಾ ಹೋಗ್ತದೆ. ಒಂದನೇ ಮಹಡಿಯಲ್ಲಿ ಇವರ ಈ ಎಲ್ಲ ರೀತಿಯಾಗಿರೋ ಒಂದು ವಾಸ್ತು ಗಿಡಗಳು ಇರುವಂತದ್ದು. ಪ್ರತಿಯೊಂದು ಗಿಡಗಳನ್ನು ಪಡ್ಕೊಳ್ಳುವ ಮೂಲಕವಾಗಿ ನಿಮ್ಮ ಆರೋಗ್ಯದ ಸಮಸ್ಯೆ, ನಿಮ್ಮ ಸಾಂಸಾರಿಕ ಸಮಸ್ಯೆ, ನಿಮ್ಮ ವ್ಯವಹಾರಿಕ ಸಮಸ್ಯೆ ಅಥವಾ ಯಾವುದೇ ರೀತಿಯ ವ್ಯಕ್ತಿಗಳ ಒತ್ತಡಗಳಿರಲಿ ಅವೆಲ್ಲವನ್ನು ನಿವಾರಣೆ ಮಾಡುವಂತಹ ವ್ಯಕ್ತಿ ಹಾಗೂ ಶಕ್ತಿಯಾಗಿ ಇವರಿಬ್ರು ನಿಲ್ತಾರೆ ಅಂತ. ಯಾಕಂದ್ರೆ ಇವರು ಬಹಳ ವಿಶೇಷವಾಗಿರುವಂತಹ ವ್ಯಕ್ತಿ, ಅದರೊಟ್ಟಿಗೆ ಇಲ್ಲಿರುವಂತಹ ಗಿಡವೂ ಕೂಡ ದೊಡ್ಡ ಶಕ್ತಿ. ಹಾಗಾಗಿ ಇಬ್ರು ಕೂಡ, ಯಾಕಂದ್ರೆ ಇಲ್ಲಿಯೂ ಕೂಡ ದೇವತಾ ಸಾನ್ನಿಧ್ಯವನ್ನು ನೋಡ್ತಾ ಹೋಗುವಂಥದ್ದು. ಹಾಗಾಗಿ ಈ ಇಬ್ಬರ ಮೂಲಕವಾಗಿ ನಿಮ್ಮ ಆರೋಗ್ಯಗಳು ಸರಿಪಡಿಸುವ ಮೂಲಕವಾಗಿ ನಾನು ನೆಮ್ಮದಿ ಇದ್ದೇನೆ ಅಂತ ಹೇಳುವಂತ ಮಾತುಗಳನ್ನು ಉಳಿಸ್ಕೊಳ್ಬಹುದು. ಸಂಪೂರ್ಣವಾಗಿರುವಂತಹ ಮಾಹಿತಿ ಅಂತ ತಿಳಿಸ್ತಾ ಹೋದ್ರೆ ಮತ್ತೊಮ್ಮೆ ನೀವು ಗಮನಿಸಬೇಕು, ಮಹಾಗಣಪತಿ ದೇವರನ್ನು ನೋಡ್ತೀವಿ. ಪ್ರಾರಂಭ ಹಂತದಲ್ಲಿ ಹೇಳಿದ್ರೆ ಮಹಾಗಣಪತಿ ದೇವರ ಒಂದು ಬಹಳ ವಿಶೇಷವಾಗಿರುವಂತಹ ಪ್ರೇರಣೆ ನಿಮ್ಮ ಇಡೀ ಬದಲಾವಣೆ ಮಾಡಿತ್ತು ಅಂತ ಹೇಳುವಂಥದ್ದು. ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ಮಹಾಗಣಪತಿ ದೇವರೇ ವಿಶೇಷವಾಗಿ ನಿಮ್ಮಲ್ಲಿರುವಂತಹ ಒಂದು ಆಧ್ಯಾತ್ಮಿಕವಾಗಿರ್ಲಿ ಅಥವಾ ನಿಮ್ಮಲ್ಲಿರುವಂತಹ ಜೀವನದ ಶಕ್ತಿಯಾಗಿ ಕಾಣ್ತದೆ. ನೋಡಿ, ನಾವು ಯಾವುದೇ ದೇವರನ್ನು ಪ್ರಾರ್ಥನೆ ಮಾಡುವಾಗ ನಮಗೆ ಒಂದು ಏಕಾಗ್ರತೆ ಬೇಕು. ಏಕಾಗ್ರತೆ ಅಂದರೆ ಅದು ಕಾನ್ಸಂಟ್ರೇಷನ್ ಅಂತ ಹೇಳ್ತೇವಲ್ಲ. ವ್ಯವಸ್ಥೆಗಳಾಗಬೇಕಾದ್ರೆ ನೀವು ನಿಮ್ಮಿಂದ ಆಗತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದೀರಿ, ಅದು ನಿಮಗೆ ನಾವು ಸನ್ಮಾನವನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಒಂದು ಸಂಘ ಸಂಸ್ಥೆಗಳಿರ್ಬೋದು, ನೀವು ನೋಡ್ತಾ ಇದ್ದೀರಿ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಹಣಕಾಸಿನ ಸಂಸ್ಥೆಗಳು, ಪ್ರತಿಯೊಬ್ಬರು ಕೂಡ ನಮ್ಮನ್ನು ಕರೆದು ನಮಗೆ ಏನೋ ಒಂದು ಕಿಂಚಿತ್ ಸನ್ಮಾನವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರನ್ನು ನಾವು ನೆನೆಸ್ಕೊಳ್ಬೇಕಾಗುತ್ತದೆ. ಮತ್ತೆ ಎಷ್ಟು ಮಾತ್ರ ಕೂಡ ನಮ್ಮ ಗುರುಗಳಾದ ರಾಘವೇಶ್ವರ ಭಾರತೀಯ ಶ್ರೀ ಸ್ವಾಮೀಜಿಯವರು ಹೊಸನಗರ ರಾಮಚಂದ್ರಾಪುರ ಮಠ ಇವತ್ತು ಚಾತುರ್ಮಾಸ ಕಾರ್ಯಕ್ರಮ ಆಗ್ತಾ ಇದೆ. ಅವರು ನಮ್ಮ ಜಾಗಕ್ಕೆ ಬಂದು ನಮಗೆ ಮಂತ್ರಾಕ್ಷತೆಯನ್ನು ಹಾಕಿ, ನಮ್ಮ ಜಾಗಕ್ಕೆ ಮಂತ್ರಾಕ್ಷತೆಯನ್ನು ಹಾಕಿ ಹೋದ ಮೇಲೆ ಇದೆಲ್ಲವೂ ಕೂಡ ಆಗಿ ಗೊತ್ತಿರುವಂತಹ ಒಂದು ಸತ್ಯವಾದ ವಿಚಾರಗಳು ಶ್ರೀ ರಾಘವೇಶ್ವರ ಭಾರತೀಯ ಶ್ರೀಗಳು ನಮ್ಮ ಗುರುಗಳು ಅಂತ. ಖಂಡಿತವಾಗಿ ಪ್ರಧಾನವಾಗಿ ನಮಸ್ಕರಿಸಬೇಕಾಗಿರುವಂತದ್ದು ಅಲ್ವಾ, ಪ್ರಮುಖವಾಗಿ ನಮಸ್ಕರಿಸಬೇಕಾದದ್ದು ಮಹಾಗಣಪತಿ. ಅದರ ನಂತರವಾಗಿ ಸ್ವಾಮೀಜಿಗಳಿಗೆ, ಅದರೊಟ್ಟಿಗೆ ಬಂದಿರುವಂತ ಎಲ್ಲ ರೀತಿಯಾಗಿರುವಂತಹ ಕನ್ಯಾದಿ ಗಣ್ಯರಿಗೆ ನಮಸ್ಕರಿಸುವ ಮೂಲಕವಾಗಿ ಪ್ರತಿಯೊಬ್ಬರನ್ನು ನೆನೆಸುವಂತಹ ಕಾರ್ಯವನ್ನು ಅದ್ಭುತವಾಗಿ ಮಾಡಿರುವಂತದ್ದು. ಖಂಡಿತವಾಗಿ ನಿಮ್ಮಲ್ಲಿಯೂ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ ಆಗ್ಲೇ ತಿಳಿಸ್ತಾ ಇದ್ದ ಹಾಗೆ ಆ ಲೊಕೇಶನ್ಗೆ ನೇರವಾಗಿ ಕನೆಕ್ಟ್ ಆಗಿ ಇಲ್ಲಿ ಬನ್ನಿ, ನಿಮ್ಮ ಸಮಸ್ಯೆಗಳ ನಿವಾರಣೆ ಆಯಿತು ಅಂತ ಹೇಳುವಂತ ಹೆಮ್ಮೆ ಮಾತು, ಖುಷಿಯ ಮಾತನಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಖಂಡಿತವಾಗಿ. ಮತ್ತೆ ಇನ್ನೊಂದು ವಿಚಾರ ಏನಂತ ಕೇಳಿದ್ರೆ, ಈಗ ನಾವು ಇರತಕ್ಕಂಥದ್ದು ಈ ಜಾಗದಲ್ಲಿ, ಈಗ ನಮಗೆ ಒಂದು ಮನಸ್ಸಿಗೆ ಬಂದದ್ದು ಗಣಪತಿಗೊಂದು ಜಾಗ ಆಗ್ಬೇಕು ಅಂತ, ನಮ್ಮ ಗಣಪತಿಗೊಂದು ಜಾಗ ಆಗ್ಬೇಕಂತ, ಅದಕ್ಕೆ ಸಂಬಂಧಪಟ್ಟ ಒಂದು ಜಾಗ ಖರೀದಿ ಆಗಿದೆ. ಇನ್ನು ಅಲ್ಲಿ ಎಲ್ಲವೂ ಕೂಡ ಆಗ್ಬೇಕು. ನಾವು ದೇವಸ್ಥಾನ ಮಾಡುವುದಲ್ಲ, ಸಣ್ಣದೊಂದು ಗುಡಿ ಮಾಡಿ ಇಲ್ಲೇ ನದಿ ಪಕ್ಕದಲ್ಲಿದೆ ಜಾಗ. ಆಲ್ರೆಡಿ ಅದು ವ್ಯವಸ್ಥೆಗಳಾಗ್ತಾ ಇದೆ. ಅದು ಇದೇ ಏರಿಯಾ ಉಪ್ಪಿನಂಗಡಿ ಏರಿಯಾ. ಇಲ್ಲಿಂದ ಒಂದು 200 ಮೀಟರ್ ಅಷ್ಟೇ, 200 ಮೀಟರ್ದಲ್ಲಿ ನದಿ ಪಕ್ಕದಲ್ಲಿ. ಮುಂದಿನ ದಿವಸಗಳಲ್ಲಿ ಅಲ್ಲೇ ಕೂಡ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಕ್ಕಂತ ವಿಷಯ. ನಮ್ಮಲ್ಲಿ ಇನ್ನೂ ಕೂಡ ಸ್ವಂತ ಮನೆಯನ್ನು ಹೊಂದಿಲ್ಲದಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಇದೆ, ಅದು ನಮ್ಗೆ ತೃಪ್ತಿ ಅಂತ ಹೇಳಿ. ಖಂಡಿತವಾಗಿ ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಒಂದು ಒಳ್ಳೆ ರೀತಿಯ ಉಲ್ಲಾಸ ಇದ್ದಾಗ ಖಂಡಿತವಾಗಿ ತೃಪ್ತಿ ಸಿಗ್ತದೆ ಅಂತ ಹೇಳುವಂತ ಗಮನಿಸುವ. ಯಾಕಂದ್ರೆ ಆಗ್ಲೇ ಹೇಳ್ತಾ ಹೋದಾಗ ವಾಸ್ತುವಿನಲ್ಲಿ, ಅಂದ್ರೆ ಇಲ್ಲಿರುವಂತ ಮನೆಯ ವಾಸ್ತುವಿನಲ್ಲಿ ಬದಲಾವಣೆ ಇದ್ರೂ ಕೂಡ ಗೆದ್ದು ಬೀಗಿದಂತಹ ವ್ಯಕ್ತಿ. ಯಾಕಂದ್ರೆ ಇವರ ಮಕ್ಕಳು ಎಲ್ಲರೂ ಕೂಡ ಗೆದ್ದು ಬೀಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಗಿಡ ಕೊಂಡು ಹೋದಂತಹ ವ್ಯಕ್ತಿಗಳು ಭಕ್ತಿಪೂರ್ವಕವಾಗಿ ಇವರು ಹೇಳಿದ್ದನ್ನು ಏನು ಮಾಡಿದ್ದಾರೋ ಅದನ್ನೆಲ್ಲವನ್ನು ಸರಿಕಟ್ಟಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಗೆದ್ದು ಬೀಗಿರುವಂತಹ ನಿದರ್ಶನಗಳು ಅದೆಷ್ಟು ಇರುವಂತದ್ದು. ಹಾಗಾಗಿ ಆ ಎಲ್ಲ ರೀತಿಯ ವ್ಯಕ್ತಿಗಳ ಮೂಲಕವಾಗಿ ಅದರೊಟ್ಟಿಗೆ ಯಾರೆಲ್ಲ ರೀತಿಯ ಸಮಸ್ಯೆಗಳನ್ನು ಹೊಂದಿದ್ದಾರ ಆ ಸಮಸ್ಯೆಗಳನ್ನು ಹೊಂದಿದಂತ ವ್ಯಕ್ತಿ ಈ ಕಾರ್ಯಕ್ರಮದ ಮೂಲಕವಾಗಿ ಗಮನಿಸ್ತಾ ನಾನು ಬರಬೇಕು ಅಂತ ಹೇಳಿ ಆದೇಶಿಸಿದ್ದಾರೆ. ಅವರೆಲ್ಲರ ಪರವಾಗಿ ಬಹಳ ಸಂತೋಷದಿಂದ ಧನ್ಯವಾದ ಕೊಡುವಂಥದ್ದು, ಅದರೊಟ್ಟಿಗೆ ಹೇಳುವಂಥದ್ದು. ಡಿಸ್ಪ್ಲೇ ಮೇಲೆ ನಂಬರ್ಗಳು ಕಾಣ್ತಾ ಇರುವಂತದ್ದು, ಇಲ್ಲಿಗೆ ಬರಬೇಕು ಅಂತ ಹೇಳುವಂತಹ ಆ ಒಂದು ಲೊಕೇಶನ್ಗಳು ಕಾಣ್ತಾ ಇರುವಂತದ್ದು. ನೇರವಾಗಿ ಬನ್ನಿ, ಬರುವ ಮೂಲಕವಾಗಿ ಖುಷಿಯಿಂದ ಜೀವನ ಮಾಡಿ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರಿಗೆ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳ ಭವಂತು. ಖಂಡಿತವಾಗಿ ಬಹಳ ಹೆಮ್ಮೆ ಆಗುವಂಥದ್ದು. ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯಾಗಿರುವ ಜೀವನ ಸಾಗಿಸ್ಲಿಕ್ಕೋಸ್ಕರವಾಗಿ ಗಮನಿಸಬಹುದು. 21 ದಿವಸಗಳ ಕಾಲ ಅನುಷ್ಠಾನವಾಗಿರುವಂತಹ ಗಿಡ
ಗಿಡಗಳನ್ನು ಕೊಂಡೋಗಿ ಖುಷಿ ಪಡಿ. ವಂದನೆಗಳು. ಮಣಿಪಾಲ್ ಆರೋಗ್ಯ ಕಾರ್ಡ್ ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ, ವಿಶ್ವಾಸಾರ್ಹ ಸೇವೆ. 25 ವರ್ಷಗಳಿಂದ ಉತ್ತಮ ಆರೋಗ್ಯದ ಭರವಸೆ ನಿಮಗೂ ಹಾಗೂ ನಿಮ್ಮವರಿಗೂ. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗಳಲ್ಲಿ ಹಾಗೂ ಕಟೀಲಿನ ದುರ್ಗಾ ಸಂಜೀವನಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶೇಷ ರಿಯಾಯಿತಿ ಪಡೆದುಕೊಳ್ಳಿ.